ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಶಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೂ ಸಹಾಯ ಆಗೋ ರೀತಿ ಒಂದು ಇಂಪಾರ್ಟೆಂಟ್ ಟಾಪಿಕ್ನ ತೊಗೊಂಬಂದಿದ್ದೀನಿ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಆ ಟಾಪಿಕ್ ಏನಪ್ಪ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ನೋಡಿ, ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಕಾಯ್ದೆನ ಆಧುನಿಕ ಭಾರತದ ಇತಿಹಾಸದಲ್ಲೂ ನೋಡ್ತೀವಿ, ಹಾಗೆಯೇ ಭಾರತದ ಸಂವಿಧಾನ ಸ್ಟಾರ್ಟ್ ಆಗೋ ಮುಂಚೆ ಕೂಡ ಈ ಕಾಯ್ದೆನ ನೋಡ್ತೀವಿ. ಓಕೆ, ಬ್ರಿಟಿಷರು ಭಾರತದಲ್ಲಿ ನೆಲೆಯೂರಲು ಒಂದು ಮೂಲ ಕಾರಣನೇ ಈ ಕಾಯ್ದೆ. ಹಾಗಾದರೆ ಯಾವ ಕಾರಣಗಳಿಂದ ಈ ಕಾಯ್ದೆ ಬಂತು, ಏನೇನು ಅಂಶಗಳು ಈ ಕಾಯ್ದೆಯಲ್ಲಿ ಇದ್ವು, ಈ ಕಾಯ್ದೆಯ ಡ್ರಾಬ್ಯಾಕ್ಸ್ ಏನು ಅಂದರೆ ನ್ಯೂನತೆಗಳೇನು, ಹೀಗೆ ಡೀಟೇಲ್ ಆಗಿ ಪ್ರತಿಯೊಂದನ್ನು ಡಿಸ್ಕಸ್ ಮಾಡೋಣ. ಓಕೆ, ಲೆಟ್ಸ್ ಸ್ಟಾರ್ಟ್. ನೋಡಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು, ಮತ್ತೊಂದು ವಿಕ್ಟೋರಿಯಾ ಮಹಾರಾಣಿ ಘೋಷಣೆಯ ಕಾಯ್ದೆಗಳು. ಇಲ್ಲಿ ಎರಡು ರೀತಿ ಡಿವೈಡ್ ಮಾಡ್ತಾ ಇದ್ದೀವಿ. ಒಂದು ಕಂಪನಿಯ ಆ್ಯಕ್ಟ್ ಬೇರೆ, ಮತ್ತೊಂದು ಮಹಾರಾಣಿ ಘೋಷಣೆ ಮಾಡಿದಂತಹ ಆ್ಯಕ್ಟ್ ಬೇರೆ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು ಅಂದರೆ 1773ರಿಂದ 1858ರವರೆಗೆ, ಅಂದರೆ ಸಿಪಾಯಿ ದಂಗೆ ನಡೆಯೋ ತನಕನೂ ಕೂಡ ನಮ್ಮಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು ಅಂತ ಹೇಳ್ತೀವಿ. ಸೊ 1773ರಿಂದ 1858ರವರೆಗೆ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು ಅಂತ ಬಂದರೆ, ನೆಕ್ಸ್ಟ್ ನೋಡಿ 1858ರಿಂದ 1947ರವರೆಗೆ, ಅಂದರೆ ಸ್ವತಂತ್ರ ಸಿಗೋವರೆಗೂ ನಮ್ಮಲ್ಲಿ ವಿಕ್ಟೋರಿಯಾ ಮಹಾರಾಣಿ ಏನು ಮಾಡ್ತಾಳೆ ಅಂದರೆ ಅವಳು ಕೂಡ ಹಲವಾರು ಕಾಯ್ದೆಗಳನ್ನ ಘೋಷಣೆ ಹೊರಡಿಸ್ತಾಳೆ. ಇವನ್ನ ನಾವು ಏನಂತ ಕರಿತೀವಿ ಅಂದರೆ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಗಳು ಅಂತ ಹೇಳ್ತೀವಿ. ಹಾಗಾದರೆ ಈಸ್ಟ್ ಇಂಡಿಯಾ ಕಂಪನಿ ಆ್ಯಕ್ಟ್ ಯಾವ್ಯಾವು ಅಂತ ನೋಡೋದಾದರೆ, ಒಂದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, 1793ರ ಚಾರ್ಟರ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ, 1853ರ ಚಾರ್ಟರ್ ಕಾಯ್ದೆ. ನೋಡಿ, ಪ್ರತಿಯೊಂದು ಚಾರ್ಟರ್ ಕಾಯ್ದೆಗೂ 20 ಇಯರ್ಸ್ ಡಿಫ್ರೆನ್ಸ್ ಇದೆ. ಅಂದರೆ ಏನರ್ಥ, ಪ್ರತಿಯೊಂದು ಚಾರ್ಟರ್ ಕಾಯ್ದೆಗಳನ್ನ ಕೂಡ 20 ವರ್ಷಗಳಿಗೊಮ್ಮೆ ಜಾರಿಗೆ ಬಂದಿದೆ ಅಂತ ಅರ್ಥ. ಇವೆಲ್ಲ ಕಾಯ್ದೆಗಳು ಜಾರಿಗೆ ಬಂದಾಗ ನಮ್ಮ ಭಾರತದಲ್ಲಿ ಅಧಿಕಾರ ಮಾಡ್ತಿದ್ದಂಥವ್ರು ಯಾರು ಅಂದರೆ ಭಾರತದ ಗವರ್ನರ್ ಜನರಲ್ಗಳು. ಓಕೆ, ಭಾರತದ ಗವರ್ನರ್ ಜನರಲ್ಗಳ ಆಡಳಿತದ ಅವಧಿಯಲ್ಲಿ ಈ ಎಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳು ಜಾರಿಗೆ ಬಂದವು. ನೆಕ್ಸ್ಟ್ ಎರಡನೇದು ನೋಡಿ, ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಗಳು ಅಂತ ಬರ್ತವೆ. 1858ರಿಂದ 1947ರವರೆಗೂ ಕೂಡ ನೋಡಬಹುದು. ನೋಡಿ, ಇಲ್ಲಿ 1858ರ ಭಾರತ ಸರ್ಕಾರ ಕಾಯ್ದೆ, 1861ರ ಭಾರತ ಕೌನ್ಸಿಲ್ ಕಾಯ್ದೆ, 1892ರ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್, 1909ರ ಮಿಂಟೋ ಮಾರ್ಲೆ ಸುಧಾರಣೆಗಳು, 1919ರ ಮಾಂಟೆಗೋ ಚೆಲ್ಸ್ಫರ್ಡ್ ಸುಧಾರಣೆಗಳು, ಮತ್ತು 1935ರ ಭಾರತ ಸರ್ಕಾರದ ಕಾಯ್ದೆ, ಲಾಸ್ಟ್ ಒನ್ 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇವೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್ ಆದಂತಹ ಕಾಯ್ದೆಗಳು. ನೋಡಿ, ಈ ಎಲ್ಲ ಆ್ಯಕ್ಟ್ಗಳು ಜಾರಿಗೆ ಬಂದಾಗ ನಮ್ಮ ಭಾರತದಲ್ಲಿ ವೈಸ್ರಾಯ್ಗಳು ಆಡಳಿತದಲ್ಲಿದ್ದರು. ಓಕೆ, ಈ ಎಲ್ಲ ಕಾಯ್ದೆಗಳು ವೈಸ್ರಾಯ್ಗಳ ಆಡಳಿತದ ಅವಧಿಯಲ್ಲಿ ಬಂದವು. ಈ ಎಲ್ಲ ಕಾಯ್ದೆಗಳು ಕೂಡ ಎಕ್ಸಾಮ್ಸ್ನಲ್ಲಿ ಫೋಕಸ್ ಮಾಡಿ ಕೇಳುವಂಥ ಕಾಯ್ದೆಗಳಾಗಿರ್ತವೆ. ಯಾಕಂದರೆ ಈ ಕಾಯ್ದೆನ ಹೊರಡಿಸ್ತಾ ಇರೋರು ಯಾರು? ಬ್ರಿಟಿಷರು. ಎಲ್ಲಿ ಅಂದರೆ ನಮ್ಮ ಭಾರತದಲ್ಲಿ. ಇವರು ಜಾರಿಗೆ ತಂದಂಥ ಎಲ್ಲ ಕಾಯ್ದೆಗಳಲ್ಲೂ ಕೂಡ ನಮ್ಮ ಭಾರತಕ್ಕೆ ಪ್ಲಸ್ ಪಾಯಿಂಟ್ ಇರಲಿಲ್ಲ. ಎಲ್ಲಿ ಪ್ಲಸ್ ಪಾಯಿಂಟ್ ಅಂದರೆ ಅದು 1935ರ ಭಾರತ ಸರ್ಕಾರ ಕಾಯ್ದೆ ಮತ್ತು 1947ರ ಭಾರತ ಸ್ವಾತಂತ್ರ್ಯ ಕಾಯ್ದೆ. ಇವೆರಡು ಮಾತ್ರ ನಮಗೆ ಪ್ಲಸ್ ಪಾಯಿಂಟ್. ಇವನ್ನ ಬಿಟ್ಟರೆ ಇವುಗಳ ಮುಂಚೆ ಬಂದಂತಹ ಎಲ್ಲ ಕಾಯ್ದೆಗಳು ಭಾರತಕ್ಕೆ ಸಹಾಯ ಆಗೋ ರೀತಿ ಎಲ್ಲೂ ಇರಲಿಲ್ಲ. ಸೊ ಪ್ರತಿಯೊಂದು ಕಾಯ್ದೆನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋದಲ್ಲಿ. 1773ರ ರೆಗ್ಯುಲೇಟಿಂಗ್ ಕಾಯ್ದೆನ ನೋಡೋಣ. ಓಕೆ, ಹಿನ್ನೆಲೆ ಏನಿದು ಹಿನ್ನೆಲೆ? ಈಗ ನಾನು ಒಂದು ಸ್ಮಾಲ್ ಸ್ಟೋರಿಯಿಂದ ಈ ಟಾಪಿಕ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇಂಗ್ಲೆಂಡ್ನಲ್ಲಿದ್ದಂತಹ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತಕ್ಕೆ ಹೋಗಿ ವ್ಯಾಪಾರ ಸ್ಟಾರ್ಟ್ ಮಾಡೋಕೆ ಅಥವಾ ಟ್ರೇಡಿಂಗ್ ಮಾಡೋಕೆ ಪರ್ಮಿಷನ್ ಕೊಡ್ತಾರೆ. ಕನ್ಫ್ಯೂಷನ್ ಮಾಡ್ಕೊಬೇಡಿ, ಬ್ರಿಟಿಷ್ ಸರ್ಕಾರ ಅಂದ್ರೇನೆ ಬೇರೆ, ಈಸ್ಟ್ ಇಂಡಿಯಾ ಕಂಪನಿ ಅಂದ್ರೇನೆ ಬೇರೆ. ಬ್ರಿಟಿಷ್ ಸರ್ಕಾರ ಅಂದರೆ ಇಂಗ್ಲೆಂಡ್ನಲ್ಲಿ ಆಡಳಿತ ನಡೆಸ್ತಾ ಇದ್ದಂತಹ ಸರ್ಕಾರ. ಈಸ್ಟ್ ಇಂಡಿಯಾ ಕಂಪನಿ ಅಂದರೆ ಒಂದು ಟ್ರೇಡಿಂಗ್ ಕಂಪನಿ, ಒಂದು ವ್ಯಾಪಾರ ಮಾಡೋ ಕಂಪ್ನಿ. ನೋಡಿ, ವ್ಯಾಪಾರದ ಉದ್ದೇಶದಿಂದ ಭಾರತಕ್ಕೆ ಬಂದಂಥ ಈಸ್ಟ್ ಇಂಡಿಯಾ ಕಂಪನಿಗೆ ರಾಣಿ ಎಲಿಜಬೆತ್ I 1600 ಡಿಸೆಂಬರ್ 31ರಂದು ವ್ಯಾಪಾರ ಪ್ರಾರಂಭ ಮಾಡಲು ಅನುಮತಿ ಕೊಡ್ತಾಳೆ. ಹೀಗೆ ಕಾಲ ಕಳೆದಂತೆ ಬ್ರಿಟಿಷರು ದುರಾಸೆಗೆ ಬಿದ್ದು ಭಾರತದ ಹಲವಾರು ಪ್ರಾಂತ್ಯಗಳನ್ನು ಕಬಳಿಸಿಕೊಂಡು ಆಳ್ವಿಕೆನ ಸ್ಟಾರ್ಟ್ ಮಾಡ್ತಾರೆ. ಕಾಲ ಕಳೆದಂತೆ ಭಾರತದಲ್ಲಿ ಪೊಲಿಟಿಕಲಿ ಕೂಡ ಇನ್ವಾಲ್ವ್ ಆಗ್ತಾರೆ ಬ್ರಿಟಿಷರು. ಹಾಗೆ ಕಾಲಕ್ರಮೇಣ ಭಾರತವನ್ನು ಆಳಬೇಕು ಅನ್ನೋ ಒಂದು ದುರಾಸೆ ಕೂಡ ಅವ್ರಿಗೆ ಬರುತ್ತೆ.
ಹಾಗಾದರೆ ಎಲ್ಲ ಚೆನ್ನಾಗಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣ ಮಾಡೋಕೆ ಅಥವಾ ಕಂಟ್ರೋಲ್ ಮಾಡೋಕೆ ಅಂತ 1773ರ ರೆಗ್ಯುಲೇಟಿಂಗ್ ಕಾಯ್ದೆನ ಜಾರಿ ಮಾಡಿದ್ರು. ಓಕೆ, ಏಕೆ ಜಾರಿ ಮಾಡಿದ್ರು? ಕಾಲಕ್ರಮೇಣ ಲಾಭದಲ್ಲಿ ಇದ್ದಂತಹ ಈಸ್ಟ್ ಇಂಡಿಯಾ ಕಂಪನಿ ಬರ್ತಾ ಬರ್ತಾ ಪಾತಾಳಕ್ಕಿಳಿತಾ ಬಂತು. ಫೈನಾನ್ಷಿಯಲಿ ಮತ್ತು ಅಲ್ಲಿ ಇದ್ದಂತಹ ಆಫೀಸರ್ಸ್ ಯಾರು ಕೂಡ ಕಂಟ್ರೋಲ್ಗೆ ಬರ್ತಾ ಇರಲಿಲ್ಲ. ಒಂದು ಟೈಮಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರಕ್ಕೆ ವರ್ಷಕ್ಕಿಷ್ಟು ದುಡ್ಡು ಅಂತ ಕೊಡ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂದಂತಹ ಲಾಭದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಸ್ವಲ್ಪ ದುಡ್ಡು ಅಂತ ಕೊಡ್ತಾ ಇತ್ತು. ಬರ್ತಾ ಬರ್ತಾ ಏನಾಯಿತು ಅಂದರೆ, ಬ್ರಿಟನ್ ಸರ್ಕಾರದ ಹತ್ರನೇ ಈಸ್ಟ್ ಇಂಡಿಯಾ ಕಂಪನಿ ಸಾಲವನ್ನು ಇಸ್ಕೊಳ್ಳೋಕೆ ಶುರು ಮಾಡ್ತು. ಸೊ ದುಡ್ಡು ಮಾಡಿ ಕೊಡ್ತಿದ್ದಂತಹ ಒಂದು ಒಳ್ಳೆ ಕಂಪ್ನಿ ಈ ರೀತಿ ಹಾಳಾಗ್ತಿದೆಯಲ್ಲ ಅಂತ ತಿಳ್ಕೊಂಡಂತಹ ಬ್ರಿಟನ್ ಸರ್ಕಾರ ಇವಾಗ ಈ ಕಂಪ್ನಿನ ಸರಿ ಮಾಡಬೇಕು, ಈ ಕಂಪ್ನಿನ ಕಂಟ್ರೋಲ್ ತಗೊಬೇಕು ಅಂತ 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನ ತಗೊಂಡು ಬಂದರು. ಓಕೆ, ಕಾರಣಗಳು ನೋಡಿ. ಈ ಕಾಯ್ದೆ ಜಾರಿಗೆ ಬರಲು ಏನೇನು ಕಾರಣಗಳು ಅಂತ ನೋಡೋಣ. ನೋಡಿ, ಎಲ್ಲ ಚೆನ್ನಾಗಿದ್ದಂತಹ ಕಂಪ್ನಿಗೆ ಮೊದಲು ಸ್ಟಾರ್ಟ್ ಆಗಿದೆ ಭ್ರಷ್ಟಾಚಾರ. ಯಾಕಂದರೆ ವ್ಯಾಪಾರಕ್ಕೆ ಅಂತ ಬಂದಂತಹ ಒಂದು ಕಂಪ್ನಿ ಸ್ಟಾರ್ಟಿಂಗ್ ಬಂದು ಲಿಟ್ರಲಿ ಬೇಡ್ಕೋತಾರೆ ನಮ್ಮ ರಾಜರ ಹತ್ರ, ವ್ಯಾಪಾರ ಮಾಡ್ಲಿಕ್ಕೆ ಸ್ವಲ್ಪ ಜಾಗ ಕೊಡಿ ಅಂತ. ಈ ರೀತಿ ಇದ್ದಂತಹ ಕಂಪನಿ ಕಾಲಕ್ರಮೇಣ ಇಂಡಿಯಾವನ್ನು ಆಕ್ರಮಿಸ್ತಾ ಹೋಗುತ್ತೆ. ಕೆಲವೊಂದು ಲ್ಯಾಂಡ್ಗಳನ್ನ ಅಕ್ವೈರ್ ಮಾಡ್ತಾರೆ. ಹೆವಿ ದುಡ್ಡು ಬಂದಾಗ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಭ್ರಷ್ಟಾಚಾರವನ್ನು ಮಾಡ್ತಾರೆ. ಅಲ್ಲಿದ್ದಂತಹ ನೌಕರರು ಕೂಡ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗ್ತಾರೆ. ಕೆಲವೊಬ್ಬರು ಗವರ್ನರ್ಗಳು ರಾಜರ ಜೊತೆ ಭ್ರಷ್ಟಾಚಾರಕ್ಕೆ ಇಳಿತಾರೆ. ಕೆಲವರು ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಜನಸಾಮಾನ್ಯರ ಜೊತೆ ಭ್ರಷ್ಟಾಚಾರ ಮಾಡ್ತಾರೆ. ಈ ರೀತಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರಲು ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳ ಭ್ರಷ್ಟಾಚಾರ ಕೂಡ ಒಂದು ಪ್ರಮುಖ ಕಾರಣ. ಓಕೆ, ಮುಂದಿನ ಕಾರಣ ನೋಡೋದಾದರೆ ಕ್ಷಾಮಗಳು. ನೋಡಿ, ಭ್ರಷ್ಟಾಚಾರ ಒಂದು ಕಡೆ ಆದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಪೆಟ್ಕೊಟ್ಟಿದ್ದು ಕ್ಷಾಮಗಳು. ಏನು ಕ್ಷಾಮಗಳು ಅಂದರೆ ಬರಗಾಲ. ನೋಡಿ, ಅಲ್ಲಿ ತನಕ ತೆರಿಗೆ ತಗೋತಿದ್ರು, ಜಾಸ್ತಿ ದುಡ್ಡನ್ನು ವಸೂಲಿ ಮಾಡ್ತಾ ಇದ್ರು. ಯಾವಾಗ 1770ರಲ್ಲಿ ಬಂಗಾಳದಲ್ಲಿ ಕ್ಷಾಮ ಉಂಟಾಗುತ್ತೆ, ಲಕ್ಷಾಂತರ ಜನರ ಸಾವಿಗೆ ಬರಗಾಲ ಅನ್ನೋದು ಕಾರಣ ಆಗುತ್ತೆ. ಆರ್ಥಿಕತೆಗೆ ಪೆಟ್ಟು ಬೀಳುತ್ತೆ, ಕೃಷಿ ಉತ್ಪಾದನೆ ಕಡಿಮೆ ಆಗುತ್ತೆ, ತೆರಿಗೆ ಆದಾಯ ಬರೋದು ನಿಂತೋಗುತ್ತೆ, ವ್ಯಾಪಾರ ಕೂಡ ಆಗ್ತಾ ಇರಲಿಲ್ಲ. ಓಕೆ, ಸೊ ಈ ಕಾಯ್ದೆ ಜಾರಿಗೆ ಬರಲು ಬರಗಾಲ ಕೂಡ ಒಂದು ಪ್ರಮುಖ ಕಾರಣ. ಓಕೆ, ಇನ್ನೊಂದು ಪ್ರಮುಖ ಕಾರಣ ನೋಡೋದಾದರೆ ಕಂಪನಿಯ ಸಾಲಗಳು. ಓಕೆ, ಭ್ರಷ್ಟಾಚಾರದಿಂದ ಮುಳುಗಿ ಹೋಗಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿಗೆ ನಷ್ಟ ಆಗೋಕೆ ಸ್ಟಾರ್ಟ್ ಆಯಿತು. ಆ್ಯಸ್ ಯೂಶಲ್ ಕಂಪನಿಯ ಖರ್ಚು ವೆಚ್ಚಗಳನ್ನ ನೋಡ್ಕೊಳ್ಳೋಕ್ಕೂ ಕಷ್ಟ ಆಗ್ತಾ ಇತ್ತು. ಸೊ ಇದರಿಂದಾಗಿ ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷ್ ಸರ್ಕಾರದ ಹತ್ರನೇ ಸಾಲ ತಗೊಳ್ಳೋ ಪರಿಸ್ಥಿತಿ ಬಂತು. ಅಲ್ಲಿನ ಸ್ಥಳೀಯ ರಾಜರ ಹತ್ರ ಸಾಲ ತಗೊಂತಿದ್ರು. ಒಂದು ಕಾಲದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಗೆ ಬರ್ತಾ ಇದ್ದಂತಹ ಲಾಭದಲ್ಲಿ ಬ್ರಿಟನ್ ಸರ್ಕಾರಕ್ಕೂ ಕೂಡ ದುಡ್ಡನ್ನು ಕಳಿಸ್ತಾ ಇದ್ರು. ಬಟ್ ಆದರೆ ಇವಾಗ ಬ್ರಿಟನ್ ಸರ್ಕಾರದ ಹತ್ರನೇ ಈಸ್ಟ್ ಇಂಡಿಯಾ ಕಂಪನಿ ಸಾಲ ತಗೊಳ್ತಾ ಇದೆ. ಅಂದರೆ ಇದರ ಅರ್ಥ ಏನು? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ದಿವಾಳಿ ಆಗ್ತಾ ಇದೆ. ಸೊ ಇದು ಒಂದು ಕಾರಣ ಬ್ರಿಟಿಷ್ ಸರ್ಕಾರ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ತರಲು. ಓಕೆ, ನೋಡಿ, ಇನ್ನೊಂದು ಮುಖ್ಯವಾದ ಕಾರಣ ಏನಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರಲು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಕಾರಣ ಏನಂದರೆ ದ್ವಿಮುಖ ಸರ್ಕಾರ. ಓಕೆ, ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರ ಪದ್ಧತಿ. ನೋಡಿ, ಮುಂಚೆ ಒಂದು ಪ್ರದೇಶ ಇರುತ್ತೆ, ಆ ಪ್ರದೇಶಕ್ಕೆ ಆ ಸ್ಥಳೀಯ ರಾಜ ಅದನ್ನ ಆಡಳಿತ ಮಾಡ್ತಾ ಇರ್ತಾನೆ. ಬಟ್ ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂದರೆ ಸ್ಥಳೀಯ ರಾಜರಿಗೆ ಒಂದಿಷ್ಟು ರೈಟ್ಸ್ ಅಂತ ಕೊಡ್ತಾನೆ. ಇವನು ಸ್ವಲ್ಪ ರೈಟ್ಸ್ಗಳನ್ನ ಇಟ್ಕೊತಾನೆ. ಏನಾಗುತ್ತೆ, ದಿವಾನಿ ಹಕ್ಕುನ ರಾಬರ್ಟ್ ಕ್ಲೈವ್ ನೋಡ್ಕೊತಾ ಇರ್ತಾನೆ, ನಿಜಾಮತ್ ಹಕ್ಕುನ ನವಾಬನಿಗೆ ಕೊಡ್ತಾನೆ. ಮತ್ತು ದಿವಾನಿ ಹಕ್ಕು ಅಂದರೆ ಏನು? ದಿವಾನಿ ಹಕ್ಕು ಅಂದರೆ ತೆರಿಗೆನ ಸಂಗ್ರಹ ಮಾಡೋದು, ಅಂದರೆ ತೆರಿಗೆನ ಕಲೆಕ್ಟ್ ಮಾಡೋದು. ನಿಜಾಮತ್ ಹಕ್ಕು ಅಂದರೆ ಏನು? ಪೊಲೀಸ್ ವ್ಯವಸ್ಥೆ, ಕಾನೂನು ವ್ಯವಸ್ಥೆ ಇವನ್ನೆಲ್ಲನೂ ಮ್ಯಾನೇಜ್ ಮಾಡೋದು, ಇವನ್ನೆಲ್ಲ ನೋಡ್ಕೊಳ್ಳೋದು. ಇದನ್ನೇ ನಾವು ನಿಜಾಮತ್ ಹಕ್ಕು ಅಂತ ಕರಿತೀವಿ. ಸೊ ಲಾಭ ಬರ್ತಾ ಇದ್ದಂತಹ ತೆರಿಗೆ ಹಕ್ಕುಗಳನ್ನ ರಾಬರ್ಟ್ ಕ್ಲೈವ್ ಇಟ್ಕೊಂಡು ತೆರಿಗೆನ ಜಾಸ್ತಿ ಮಾಡ್ತಾ ಹೋಗ್ತಾನೆ. ಲಾಭದ ದೃಷ್ಟಿಯಿಂದನೇ ಆಡಳಿತ ನಡೆಸ್ತಾ ಇರ್ತಾನೆ ಯಾರು? ರಾಬರ್ಟ್ ಕ್ಲೈವ್. ಸೊ ಇದರಿಂದ ಸಾರ್ವಜನಿಕರ ಏಳಿಗೆ ಕೂಡ ಕುಂಠಿತ ಆಗುತ್ತೆ. ಓಕೆ, ಇದು ಒಂದು ಪ್ರಮುಖವಾದ ಕಾರಣ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರೋಕೆ. ಓಕೆ, ನೆಕ್ಸ್ಟ್ ಕಾರಣ ಇನ್ನೊಂದು ಏನಂದರೆ ಬ್ರಿಟನ್ ಸಂಸತ್ತಿನ ಧೋರಣೆ. ಸೊ ಇಷ್ಟೆಲ್ಲ ಕಾರಣಗಳ ಜೊತೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಲಾಭ ಆಗೋ ಥರ ಕಾನೂನು ಮಾಡಿದ್ರೆ ನಮಗೂ ದುಡ್ಡು ಬರುತ್ತೆ, ನಮಗೂ ಲಾಭ ಆಗುತ್ತೆ ಅನ್ನೋ ಒಂದು ಧೋರಣೆಗೆ ಬಿದ್ದಂತಹ ಒಂದು ಬ್ರಿಟಿಷ್ ಸರ್ಕಾರ ಈ ಕಾಯ್ದೆನ ಜಾರಿಗೆ ಮಾಡುತ್ತೆ. ಯಾವ ಕಾಯ್ದೆ? 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಓಕೆ, ಸೊ ಈ ಕಾಯ್ದೆ ಜಾರಿಗೆ ಬರಲು ಮುಖ್ಯವಾದ ಕಾರಣಗಳು ಏನೇನು ಅಂತಂದರೆ, ಮೊದಲನೇ ಕಾರಣ ಅಧಿಕಾರಿಗಳ ಭ್ರಷ್ಟಾಚಾರ, ಮತ್ತು ಬಂಗಾಳದಲ್ಲಿ ಬಂದಂತಹ ಕ್ಷಾಮ, ಮತ್ತು ಕಂಪನಿ ಮಾಡ್ತಾ ಇದ್ದಂತಹ ಸಾಲಗಳು, ಹಾಗೂ ರಾಬರ್ಟ್ ಕ್ಲೈವ್ ತಂದಂತಹ ದ್ವಿಮುಖ ಸರ್ಕಾರ ಪದ್ಧತಿ, ನಮಗೂ ದುಡ್ಡು ಬರುತ್ತೆ ಎನ್ನುವಂತಹ ಬ್ರಿಟಿಷ್ ಸರ್ಕಾರದ ಧೋರಣೆ.
ಸೊ ಇಷ್ಟೆಲ್ಲ ಕಾರಣಗಳಿಂದ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ನಿಯಂತ್ರಣ ಹೇರಬೇಕು ಎಂಬ ಉದ್ದೇಶದಿಂದ ಬ್ರಿಟನ್ ಸರ್ಕಾರ ತಂದಂತಹ ಮೊಟ್ಟ ಮೊದಲ ಕಾಯ್ದೆಯೇ 1773ರ ರೆಗ್ಯುಲೇಟಿಂಗ್ ಕಾಯ್ದೆ. ಓಕೆ, ಹಾಗಾದರೆ ಒಟ್ಟಾರೆ ಈ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಅಂಶಗಳು ಏನೇನು, ಇಂಪಾರ್ಟೆಂಟ್ ಪಾಯಿಂಟ್ಗಳು ಏನೇನು ಅಂತ ನೋಡ್ತಾ ಹೋಗೋಣ. ನಾನಿಲ್ಲಿ ಈಸಿಯಾಗಿ ಅರ್ಥ ಆಗಲಿ ಅಂತ ಸ್ಲೈಡ್ನ ಡಿವೈಡ್ ಮಾಡಿದ್ದೀನಿ. ಒಂದು ಭಾಗನ ಬಿಫೋರ್ ಅಂತ ನೇಮ್ ಕೊಟ್ಟಿದ್ದೀನಿ. ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುವ ಮುನ್ನ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತ ವ್ಯವಸ್ಥೆ ಹೇಗಿತ್ತು ಅಂತ. ಹಾಗೆ ಮತ್ತೊಂದು ಭಾಗ ಅಂದರೆ ಆಫ್ಟರ್ ಅಂದರೆ ಈ ಕಾಯ್ದೆ ಜಾರಿಗೆ ಬಂದಾಗ ಏನೆಲ್ಲ ಬದಲಾವಣೆಗಳು ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಾಯಿತು ಅಂತ. ಸೊ 2 ಕಾಲಮ್ನ ನಾನು ಮಾಡಿದ್ದೀನಿ ಅರ್ಥ ಆಗಲಿ ಅಂತ. ಸೊ ಫಸ್ಟ್ ನಾನು ಬಿಫೋರ್ ಕಾಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ಗಮನ ಇಟ್ಟು ಕೇಳಿ, ಇದು ವೆರಿ ವೆರಿ ಇಂಪಾರ್ಟೆಂಟು. ಈಸ್ಟ್ ಇಂಡಿಯಾ ಕಂಪನಿ ನಮ್ಮ ಇಂಡಿಯಾದಲ್ಲಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಒಂದು ಅಡ್ಮಿನಿಸ್ಟ್ರೇಷನ್, ಹೌದಲ್ವಾ? ಹಾಗಾದರೆ ಈಸ್ಟ್ ಇಂಡಿಯಾ ಕಂಪನಿಗೆ ಟಾಪ್ ಯಾರಿದ್ರು, ಯಾರು ನೋಡ್ಕೊತಾ ಇದ್ರು ಎಲ್ಲ ನೋಡೋದಾದರೆ, ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇದ್ರು. ಟೋಟಲ್ 24 ಜನ ಇದ್ರು ಆ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಒಳಗಡೆ, 24 ಜನ ಸದಸ್ಯರು. ಆ ಇಂಗ್ಲೆಂಡ್ನಲ್ಲಿ ಇದ್ದುಕೊಂಡೇ ಇವರು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡ್ತಾ ಇದ್ರು, ಹೌದಲ್ವಾ? ಈಗ ನಮ್ಮ ಭಾರತದಲ್ಲಿ 3 ಪ್ರಾಂತ್ಯಗಳಲ್ಲಿ ಆಡಳಿತ ಮಾಡ್ತಾ ಇತ್ತು ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಒಂದು ಮದ್ರಾಸ್ ಪ್ರೆಸಿಡೆನ್ಸಿ, ಇನ್ನೊಂದು ಬಂಗಾಳ ಪ್ರೆಸಿಡೆನ್ಸಿ, ಇನ್ನೊಂದು ಬಾಂಬೆ ಪ್ರೆಸಿಡೆನ್ಸಿ. ಈ 3ಕ್ಕೂ ಕೂಡ ಒಬ್ಬೊಬ್ಬರು ಗವರ್ನರ್ ಇರ್ತಿದ್ರು, ಹೌದಲ್ವಾ? ಇದು 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬರುವ ಮುಂಚೆ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ಆಡಳಿತದ ಸ್ಟ್ರಕ್ಚರ್ ಹೇಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಓಕೆ, ಮತ್ತೆ ಹೇಳ್ತೀನಿ. ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ರು 24 ಜನ. ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ರು 24 ಜನ. ಆ ಕೋರ್ಟ್ ಆಫ್ ಡೈರೆಕ್ಟರ್ಸು ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡ್ತಾ ಇದ್ರು. ಸೊ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಯಾವ ಯಾವ ಪ್ರಾಂತ್ಯದಲ್ಲಿತ್ತು? ಮೊದಲನೇದು ಮದ್ರಾಸ್ ಪ್ರೆಸಿಡೆನ್ಸಿ, ಬಂಗಾಳ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿ. ಈ 3 ಪ್ರಾಂತ್ಯಗಳಿಗೂ ಕೂಡ ಒಬ್ಬೊಬ್ರು ಗವರ್ನರ್ ಇರ್ತಾ ಇದ್ರು. ಸೊ ಈ ರೀತಿ ಇತ್ತು ರೆಗ್ಯುಲೇಟಿಂಗ್ ಕಾಯ್ದೆ 1773 ಜಾರಿಗೆ ಬರುವ ಮುನ್ನ. ಓಕೆ, ಈಗ ನಾನು ಆಫ್ಟರ್ ಕಾಲಮ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಫ್ಟರ್ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದಾಗ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತದಲ್ಲಿ ಏನೆಲ್ಲ ಬದಲಾವಣೆ ಆಯಿತು ಅಂತ ನೋಡೋಣ. ಓಕೆ, ಸ್ಟಾರ್ಟಿಂಗ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಕೋರ್ಟ್ ಆಫ್ ಡೈರೆಕ್ಟರ್ಸ್ ಏನಿದ್ರು 24 ಜನ ಹಾಗೆ ಇದ್ರು, ಇದರಲ್ಲಿ ಏನು ಬದಲಾವಣೆ ಆಗಲಿಲ್ಲ. ಇಂಗ್ಲೆಂಡ್ನಲ್ಲಿದ್ದಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಭಾರತದಲ್ಲಿದ್ದಂತಹ ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡ್ತಾ ಇದ್ರು. ಹಾಗಾದರೆ ನೆಕ್ಸ್ಟ್ ಏನು ಚೇಂಜ್ ಮಾಡಿದ್ರು ಅಂದರೆ, ಮದ್ರಾಸ್ ಪ್ರೆಸಿಡೆನ್ಸಿ, ಬಾಂಬೆ ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನದಲ್ಲಿ ಬರುವಂತೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಏನಿತ್ತು ಇವೆರಡನ್ನೂ ಕೂಡ ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನದಲ್ಲಿ ಬರುವಂತೆ ಮಾಡಿದ್ರು. ಮತ್ತು ಬಂಗಾಳದ ಪ್ರೆಸಿಡೆನ್ಸಿಯಲ್ಲಿ ಇದ್ದಂತಹ ಗವರ್ನರ್ಗೆ ಬಂಗಾಳದ ಗವರ್ನರ್ ಜನರಲ್ ಅಂತ ಮರುನಾಮಕರಣ ಮಾಡಿ ಹೆಚ್ಚುವರಿ ಅಧಿಕಾರನ ನೀಡಿದ್ರು. ಓಕೆ, ಬಿಫೋರ್ಲಿ ಹೇಗಿತ್ತು? ಮದ್ರಾಸ್ ಪ್ರೆಸಿಡೆನ್ಸಿ, ಬಂಗಾಳ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿ ಇಂಡಿಪೆಂಡೆಂಟ್ ಆಗಿ ಅವರವ್ರ ಪ್ರಾಂತ್ಯಗಳಲ್ಲಿ ಗವರ್ನರ್ಗಳು ಆಡಳಿತ ನಡೆಸ್ತಾ ಇದ್ರು, ಹೌದಲ್ವಾ? ಆದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಂದ ನಂತರ ಸ್ವತಂತ್ರವಾಗಿ ಆಳ್ವಿಕೆ ಮಾಡ್ತಾ ಇದ್ದಂತಹ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳು ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನಕ್ಕೆ ಒಳಪಟ್ಟಿತು. ಮತ್ತು ಬಂಗಾಳದ ಗವರ್ನರ್ ಅಂತ ಇದ್ದಿದ್ದನ್ನ ಬಂಗಾಳದ ಗವರ್ನರ್ ಜನರಲ್ ಅಂತ ಮರುನಾಮಕರಣ ಮಾಡಿ ಇವರಿಗೆ ಹೆಚ್ಚುವರಿ ಅಧಿಕಾರನ ಈ ಕಾಯ್ದೆ ನೀಡಿತು. ಅಂದರೆ ಏನು? ಬಂಗಾಳದ ಪ್ರೆಸಿಡೆನ್ಸಿಯನ್ನ ಅಧಿಕಾರದ ಕೇಂದ್ರೀಕೃತವನ್ನಾಗಿ ಈ ಕಾಯ್ದೆ ಮಾಡ್ತು. ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮುಂದೆ ಮದ್ರಾಸ್ ಪ್ರೆಸಿಡೆನ್ಸಿ ಆಗಲಿ ಬಾಂಬೆ ಪ್ರೆಸಿಡೆನ್ಸಿ ಆಗಲಿ ಸ್ವತಂತ್ರವಾಗಿ ಯಾವುದೇ ನಿರ್ಧಾರ ಕೈಗೊಳ್ಳುವಂತಿಲ್ಲ. ಎಲ್ಲವುದಕ್ಕೂ ಬಂಗಾಳದ ಪ್ರೆಸಿಡೆನ್ಸಿಯ ಗವರ್ನರ್ ಜನರಲ್ನ ಒಪ್ಪಿಗೆನೇ ಪಡೆಯಬೇಕಿತ್ತು. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಬಂಗಾಳದ ಗವರ್ನರ್ ಅಂತ ಇದ್ದದ್ದನ್ನು 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅನುಸಾರ ಬಂಗಾಳದ ಗವರ್ನರ್ ಜನರಲ್ ಅಂತ ಮರುನಾಮಕರಣ ಮಾಡಿ ಈತನಿಗೆ ಹೆಚ್ಚುವರಿ ಅಧಿಕಾರನ ನೀಡಿದ್ರು. ಓಕೆನಾ? ಹಾಗಾದರೆ ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಯಾರು? ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ನ ನೇಮಕ ಮಾಡಿದ್ರು. ಇಂಪಾರ್ಟೆಂಟ್. ಬಂಗಾಳದ ಪ್ರಥಮ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ನ ನೇಮಕ ಮಾಡಿದ್ರು. ಈ ಫೋಟೋದಲ್ಲಿ ಇದ್ದಾರಲ್ಲ, ಇವನೇ ವಾರನ್ ಹೇಸ್ಟಿಂಗ್ಸ್. ಇನ್ನೊಂದು, ಈ ಕಾಯ್ದೆ ಪ್ರಕಾರ ತುಂಬ ಮುಖ್ಯವಾದ ಪಾಯಿಂಟ್ ಏನಂದರೆ, ಈ ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು ಕಾರ್ಯಕಾರಿ ಮಂಡಳಿನ ರಚನೆ ಮಾಡಿದ್ರು. ಈ ಕಾರ್ಯಕಾರಿ ಮಂಡಳಿಗೆ 4 ಜನ ಸದಸ್ಯರನ್ನು ನೇಮಕ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಆ 4 ಜನ ಕಾರ್ಯಕಾರಿ ಮಂಡಳಿಗೆ ಸದಸ್ಯರನ್ನಾಗಿ ನೇಮಕ ಮಾಡಿದ್ರು. ಏನಕ್ಕೆ ನೇಮಕ ಮಾಡಿದ್ರು? ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು. ಓಕೆ, ಹಾಗಾದರೆ ಆ 4 ಜನ ಯಾರು ಅಂದರೆ ಕ್ಲವರಿಂಗ್, ಫ್ರಾನ್ಸಿಸ್, ಮೋನ್ಸನ್ ಮತ್ತು ಬಾರ್ವೆಲ್. ಈ 4 ಜನ ಬಂಗಾಳದ ಗವರ್ನರ್ ಜನರಲ್ಗೆ ಸಲಹೆ ಮತ್ತು ಸಹಕಾರ ನೀಡಲು ನೇಮಕ ಆದರು. ಓಕೆನಾ? ಹಾಗಾದರೆ
ಈ ಬಂಗಾಳದ ಗವರ್ನರ್ ಜನರಲ್ ಇವನು ಓನಾಗಿ ಏನೇ ಒಂದು ಕಾನೂನನ್ನ ಮಾಡೋಕ್ಕಾಗ್ತಾ ಇರಲಿಲ್ಲ. ಇವನು ಏನೇ ಒಂದು ಕಾನೂನು ಮಾಡಬೇಕು ಅಂತಂದ್ರೆ ಅಥವಾ ಏನೇ ಒಂದು ನಿರ್ಧಾರ ತಗೊಬೇಕು ಅಂತಂದ್ರೆ ಕಾರ್ಯಕಾರಿ ಮಂಡಳಿ ಸದಸ್ಯರ ಬಹುಮತ ಬೇಕಾಗಿತ್ತು. ಏನ್ ಬಹುಮತ ಅಂತಂದ್ರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ತಗೊಂಡಂತಹ ಒಂದು ನಿರ್ಧಾರಕ್ಕೆ ಕಾರ್ಯಕಾರಿ ಮಂಡಳಿಯ ಅಟ್ಲೀಸ್ಟ್ 2 ಸದಸ್ಯರ ಒಪ್ಪಿಗೆ ಆದ್ರೂ ಬೇಕಾಗಿತ್ತು. ಇದು ಇಲ್ಲದೆ ಹೋದಲ್ಲಿ ವಾರನ್ ಹೇಸ್ಟಿಂಗ್ಸ್ ಯಾವುದೇ ಒಂದು ಕಾನೂನನ್ನ ಮಾಡಕ್ಕಾಗ್ತಾ ಇರಲಿಲ್ಲ, ಯಾಕಂದ್ರೆ ಬಹುಮತ ಸಿಗ್ತಾ ಇರಲಿಲ್ಲ. ಓಕೆ, 4 ಜನ ಸದಸ್ಯರ ಅಧಿಕಾರಾವಧಿ 5 ವರ್ಷ ಇತ್ತು. ಇದೇ ರೀತಿ ಮದ್ರಾಸ್ ಪ್ರೆಸಿಡೆನ್ಸಿಯ ಗವರ್ನರ್ಗೂ ಮತ್ತು ಬಾಂಬೆ ಪ್ರೆಸಿಡೆನ್ಸಿಯ ಗವರ್ನರ್ಗೂ ಕೂಡ ಸಲಹೆ ಮತ್ತು ಸಹಕಾರ ನೀಡಲು ಕಾರ್ಯಕಾರಿ ಮಂಡಳಿ ರಚನೆ ಮಾಡಿದ್ರು. ಅದರಲ್ಲೂ ಕೂಡ 4 ಜನ ಸದಸ್ಯರಿದ್ರು. ಇಷ್ಟು ಕೂಡ 1773ರ ರೆಗ್ಯುಲೇಟಿಂಗ್ ಕಾಯ್ದೆನ ಇಂಪಾರ್ಟೆಂಟ್ ಪಾಯಿಂಟ್. ಇಷ್ಟು ಅರ್ಥ ಆಗಿದೆ ಅಂತ ಭಾವಿಸಿ ನೆಕ್ಸ್ಟ್ ಪಾಯಿಂಟ್ ಹೋಗ್ತೀನಿ. ಓಕೆ ನೋಡಿ, ಈ ಪಾಯಿಂಟ್ ಕೂಡ ತುಂಬ ಇಂಪಾರ್ಟೆಂಟು. 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಬ್ರಿಟಿಷ್ ಕಾನೂನು ತತ್ವಗಳನ್ನ ನಿರ್ವಹಿಸಲು, ನೋಡಿ ಗಮನ ಇಟ್ಟು ಕೇಳಿ, ಬ್ರಿಟಿಷ್ ಕಾನೂನು ತತ್ವಗಳನ್ನ ನಿರ್ವಹಿಸಲು ಮಾತ್ರ 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದರು. ಓಕೆ, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಪ್ರಕಾರ ಕಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ ಬ್ರಿಟಿಷ್ ಕಾನೂನು ತತ್ವಗಳನ್ನ ನಿರ್ವಹಿಸಲು 1774ರಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪಿಸಿದರು. 1774 ಇಸ್ವಿ ಇಂಪಾರ್ಟೆಂಟ್ ಕೇಳ್ತಾರೆ. ಎಲ್ಲಿ ಸ್ಥಾಪನೆ ಮಾಡಿದ್ರು? ಕೋಲ್ಕತ್ತಾದ ಫೋರ್ಟ್ ವಿಲಿಯಂನಲ್ಲಿ. ಓಕೆ, ಈ ಕಾಯ್ದೆಯ ಪ್ರಕಾರ ಕಲ್ಕತ್ತಾದಲ್ಲಿ ಸ್ಥಾಪನೆ ಮಾಡಿದಂತಹ ಸುಪ್ರೀಂ ಕೋರ್ಟ್ಗೆ ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ, ವೆರಿ ವೆರಿ ಇಂಪಾರ್ಟೆಂಟ್, ಮೊದಲ ಮುಖ್ಯ ನ್ಯಾಯಾಧೀಶರಾಗಿ ಸರ್ ಎಲಿಜಾ ಇಂಪೆ ಅವರು ನೇಮಕ ಆಗ್ತಾರೆ. ಓಕೆ, ಈ ಫೋಟೋದಲ್ಲಿ ಇದಾರಲ್ಲ ಇವರೇ ಎಲಿಜಾ ಇಂಪೆ. ಓಕೆ, ಈ ವಿಕಿಪೀಡಿಯಾದಲ್ಲಿ ನೋಡಿದ್ರೆ ಈ ಫೋಟೋಸ್ ನಿಮಗೆ ಸಿಗುತ್ತೆ. ಜಸ್ಟ್ ನಿಮಗೆ ನೆನಪಿರಲಿ ಕಾನ್ಸೆಪ್ಟ್ಸ್ ಅಂತ ಅಂದ್ಬಿಟ್ಟು ಈ ಫೋಟೋಸ್ ಹಾಕಿದ್ದೀನಿ ಅಷ್ಟೇ. ಓಕೆ, ಇದರ ಜೊತೆಗೆ ಅಂದರೆ ಸರ್ ಎಲಿಜಾ ಇಂಪೆಯ ನೇಮಕದ ಜೊತೆಗೆ 3 ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಿದ್ರು. ನಂಬರ್ಸ್ ಇಂಪಾರ್ಟೆಂಟು, 1 ಮುಖ್ಯ ನ್ಯಾಯಾಧೀಶರು ಮತ್ತು 3 ನ್ಯಾಯಾಧೀಶರು ನೇಮಕವಾಯಿತು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದರೆ ಈ ನ್ಯಾಯಾಲಯವು ಬ್ರಿಟಿಷ್ ಪ್ರಜೆಗಳ ಮೇಲೆ ಮಾತ್ರ ನಾಗರಿಕ ಮತ್ತು ಕ್ರಿಮಿನಲ್ ನ್ಯಾಯ ವ್ಯಾಪ್ತಿಯನ್ನು ಹೊಂದಿತ್ತು. ಭಾರತೀಯ ಪ್ರಜೆಗಳ ಮೇಲೆ ಯಾವುದೇ ರೀತಿಯ ನ್ಯಾಯ ವ್ಯಾಪ್ತಿಯನ್ನು ಹೊಂದಿರಲಿಲ್ಲ. ವೆರಿ ವೆರಿ ಇಂಪಾರ್ಟೆಂಟ್, ಸ್ಟೇಟ್ಮೆಂಟಲ್ಲಿ ಈ ರೀತಿ ಕ್ವಶನ್ಸ್ಗಳು ಬರಬಹುದು. ಓಕೆ, ನೆಕ್ಸ್ಟ್ ಪಾಯಿಂಟ್, ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಆಗಿ ಸೇವೆ ಸಲ್ಲಿಸಿದವರಿಗೆ ಮಾತ್ರ ಈ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಾಗಲು ಅರ್ಹರಾಗಿದ್ದರು. ಇದು ಕೂಡ ವೆರಿ ಇಂಪಾರ್ಟೆಂಟ್. ಇಂಗ್ಲೆಂಡ್ನಲ್ಲಿ ಬ್ಯಾರಿಸ್ಟರ್ ಆಗಿ ಸೇವೆ ಸಲ್ಲಿಸಿದವರಿಗೆ ಮಾತ್ರ ಈ ಸುಪ್ರೀಂ ಕೋರ್ಟ್ಗೆ ನ್ಯಾಯಾಧೀಶರಾಗಲು ಅರ್ಹರಾಗಿದ್ದರು. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನಂದರೆ ಮಹಾರಾಜ ನಂದಕುಮಾರ್ನ ಪ್ರಕರಣ. ಮಹಾರಾಜ ನಂದಕುಮಾರ್ನ ಪ್ರಕರಣ ಮೊದಲ ಗಲ್ಲು ಶಿಕ್ಷೆ ಪ್ರಕರಣವಾಗಿದೆ. ಏನಿದು ನಂದಕುಮಾರ್ನ ಪ್ರಕರಣ ಅಂತ ಅಂದರೆ, ಈ ನಂದಕುಮಾರ್ ಎಂಬ ವ್ಯಕ್ತಿ ಬಂಗಾಳದ ಕೆಲವು ಪ್ರದೇಶಗಳಲ್ಲಿ ತೆರಿಗೆ ಸಂಗ್ರಾಹಕನಾಗಿ ಕೆಲಸ ಮಾಡ್ತಿದ್ದ. ಅಂದರೆ ಏನು, ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾ ಇದ್ದ. ಇವನ ಮೇಲೆ ಬ್ರಿಟಿಷ್ ಆಫೀಸರ್ಸ್ಗಳು ಇಲ್ಲ ಸಲ್ಲದ ಲಂಚದ ಆರೋಪಗಳನ್ನ ಹೊರಿಸ್ತಾರೆ. ಇವನ ವಿರುದ್ಧ ನಕಲಿ ದಾಖಲೆಗಳ ಆರೋಪ ಮಾಡಿ ಸುಪ್ರೀಂ ಕೋರ್ಟ್ನ ಕಟ್ಕಟೆಯಲ್ಲಿ ನಿಲ್ಲಿಸ್ತಾರೆ. ವಾರನ್ ಹೇಸ್ಟಿಂಗ್ಸ್ನ ಆತ್ಮೀಯ ಸ್ನೇಹಿತನಾಗಿದ್ದಂತಹ ಈ ಎಲಿಜಾ ಇಂಪೆ, ಏನು ಈ ಸುಪ್ರೀಂ ಕೋರ್ಟ್ನ ಮೊದಲ ಮುಖ್ಯ ನ್ಯಾಯಾಧೀಶ ಆಗಿ ನೇಮಕ ಆಗಿದ್ದಂತಹ ಎಲಿಜಾ ಇಂಪೆ ವಾರನ್ ಹೇಸ್ಟಿಂಗ್ಸ್ನ ಆತ್ಮೀಯ ಸ್ನೇಹಿತ. ಓಕೆ, ಈತ ನಂದಕುಮಾರ್ನನ್ನ ವಿಚಾರಣೆಗೆ ಒಳಪಡಿಸಿ ಇವನನ್ನ ತಪ್ಪಿತಸ್ಥ ಎಂದು ಘೋಷಣೆ ಮಾಡ್ತಾನೆ. ಓಕೆ, ತಪ್ಪಿತಸ್ಥ ಅಂತ ಘೋಷಣೆ ಮಾಡಿ 1775ರಲ್ಲಿ ಗಲ್ಲಿಗೇರಿಸ್ತಾರೆ ಇವನ್ನ. ಎಂಥ ಅನ್ಯಾಯ ಅಲ್ವಾ? ಸೊ ಇದರಿಂದಾಗಿ ನಂದಕುಮಾರ್ನ ಪ್ರಕರಣ ಮೊದಲ ಗಲ್ಲು ಶಿಕ್ಷೆ ಆದಂತಹ ಪ್ರಕರಣ ಎಂದೆನಿಸಿದೆ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ ನೋಡಿ, ನೆಕ್ಸ್ಟ್ ಪಾಯಿಂಟ್ ಏನಂದರೆ ಕಂಪನಿ ಅಧಿಕಾರಿಗಳ ಮೇಲೆ ನಿಯಂತ್ರಣ. ಏನು ನಿಯಂತ್ರಣ ಮಾಡಿದ್ರು? ಇಲ್ಲಿ ನೋಡಿ, ಭ್ರಷ್ಟಾಚಾರವನ್ನು ನಿಗ್ರಹಿಸುವ ಉದ್ದೇಶದಿಂದ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಡಿ ಈಸ್ಟ್ ಇಂಡಿಯಾ ಕಂಪನಿ ನೌಕರರು ಯಾವುದೇ ಖಾಸಗಿ ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಂತಿಲ್ಲ ಹಾಗೂ ಲಂಚವನ್ನು ಪಡೆಯುವಂತಿಲ್ಲ. ಹೀಗೆ ಲಂಚ ಪಡೆಯುವುದನ್ನು ಕಡ್ಡಾಯವಾಗಿ ನಿಷೇಧ ಮಾಡಿದ್ರು. ಯಾವ ಆ್ಯಕ್ಟ್ ಪ್ರಕಾರ? 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ. ಓಕೆ, ಹಾಗೆ ರಾಬರ್ಟ್ ಕ್ಲೈವ್ ತಂದಿದ್ದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ರದ್ದುಗೊಳಿಸಿದ್ರು. ಹೌದಲ್ವಾ? ನಾವು ವಿಡಿಯೋದ ಸ್ಟಾರ್ಟಿಂಗಲ್ಲೇ ನೋಡಿದ್ದೀವಿ. ದ್ವಿಮುಖ ಸರ್ಕಾರ ಪದ್ಧತಿಯಿಂದ ಜನರಲ್ಲಿ ಅಸಮಾಧಾನ ಮೂಡಿತ್ತು. ಯಾವುದೇ ರೀತಿಯ ಸಾರ್ವಜನಿಕರ ಕಲ್ಯಾಣ ಆಗ್ತಾ ಇರಲಿಲ್ಲ. ಇದೆಲ್ಲವನ್ನು ಮನಗಂಡಂತಹ ಬ್ರಿಟನ್ ಸರ್ಕಾರ 1773ರ ಕಾಯ್ದೆಯ ಅಡಿಯಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಅಡಿಯಲ್ಲಿ ರಾಬರ್ಟ್ ಕ್ಲೈವ್ ಜಾರಿಗೆ ತಂದಂತಹ ದ್ವಿಮುಖ ಸರ್ಕಾರ ಪದ್ಧತಿಯನ್ನು ನಿಷೇಧ ಮಾಡಿದ್ರು. ಓಕೆ, ಇಷ್ಟು ಕೂಡ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ಮುಖ್ಯ ಅಂಶಗಳು, ಮೇನ್ ಪಾಯಿಂಟ್ಸ್. ಓಕೆ, ನೆಕ್ಸ್ಟ್ ಈ ಕಾಯ್ದೆಯ ನ್ಯೂನತೆಗಳೇನು ನೋಡ್ತಾ ಹೋಗೋಣ. ವಾಟ್ ಆರ್ ದ ಡ್ರಾಬ್ಯಾಕ್ಸ್? ಈ ಕಾಯ್ದೆಯಲ್ಲಿ ಏನೆಲ್ಲ ಸಮಸ್ಯೆಗಳಿದ್ವು ಒನ್ ಬೈ ಒನ್ ನೋಡ್ತಾ ಹೋಗೋಣ. ಓಕೆ, ನ್ಯೂನತೆಗಳು.
ಏನಿದು ನ್ಯೂನತೆಗಳು? ನೋಡಿ, 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮೊದಲ ಡ್ರಾಬ್ಯಾಕ್ ಏನಂದರೆ ಗವರ್ನರ್ ಜನರಲ್ ರವರ ವೀಟೋ ಅಧಿಕಾರದ ಕೊರತೆ. ಗವರ್ನರ್ ಜನರಲ್ ರವರ ವೀಟೋ ಅಧಿಕಾರದ ಕೊರತೆ ಏನು ಹೀಗಂದರೆ, ನೋಡಿ, ನಾನು ಸ್ಟಾರ್ಟಿಂಗಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಬಂಗಾಳಕ್ಕೆ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸ್ ನೇಮಕ ಆದರು, ಕರೆಕ್ಟಾ? ಇವನು ಏನೇ ಒಂದು ಕಾನೂನು ಮಾಡಬೇಕು ಅಂದರೆ ಅಥವಾ ಏನೇ ಒಂದು ನಿರ್ಧಾರ ತಗೊಬೇಕು ಅಂತಂದರೆ ಕಾರ್ಯಕಾರಿ ಮಂಡಳಿ ಸದಸ್ಯರ ಬಹುಮತ ಬೇಕಾಗಿತ್ತು, ಹೌದಲ್ವಾ? ಏನು ಬಹುಮತ ಅಂತ ಅಂದರೆ ಗವರ್ನರ್ ಜನರಲ್ ಆಫ್ ಬೆಂಗಾಲ್ ತಗೊಂಡಂತಹ ಒಂದು ನಿರ್ಧಾರಕ್ಕೆ ಕಾರ್ಯಕಾರಿ ಮಂಡಳಿಯ ಅಟ್ಲೀಸ್ಟ್ 2 ಸದಸ್ಯರ ಒಪ್ಪಿಗೆ ಆದರೂ ಬೇಕಾಗಿತ್ತು. ಇಲ್ಲದೆ ಹೋದಲ್ಲಿ ವಾರನ್ ಹೇಸ್ಟಿಂಗ್ಸ್ ಯಾವುದೇ ಒಂದು ಕಾನೂನು ಮಾಡೋಕ್ಕಾಗ್ತಾ ಇರಲಿಲ್ಲ, ಯಾಕಂದರೆ ಬಹುಮತ ಸಿಗ್ತಾ ಇರಲಿಲ್ಲ. ಇದರಿಂದಾಗಿ ಗವರ್ನರ್ ಜನರಲ್ಗೆ ವೀಟೋ ಅಧಿಕಾರದ ಕೊರತೆ ಇತ್ತು. ಏನು ವೀಟೋ ಅಧಿಕಾರದ ಕೊರತೆ ಅಂದರೆ ಬಂಗಾಳದ ಗವರ್ನರ್ ಜನರಲ್ಗೆ ಬೇಕಾದಂತಹ ಕಾನೂನುಗಳನ್ನ ರೂಪಿಸಲು ಆಗ್ತಾ ಇರಲಿಲ್ಲ. ಓಕೆ, ಇದು ಒಂದು ಕೂಡ ಮೈನ್ ಡ್ರಾಬ್ಯಾಕ್ ಈ ಕಾಯ್ದೆ ಫೇಲ್ಯೂರ್ ಆಗಲು. ಓಕೆ, ನೆಕ್ಸ್ಟ್ ಡ್ರಾಬ್ಯಾಕ್ ಯಾವುದು ಅಂತ ನೋಡೋದಾದರೆ ಸುಪ್ರೀಂ ಕೋರ್ಟ್ನ ಅಸ್ಪಷ್ಟ ನ್ಯಾಯವ್ಯಾಪ್ತಿ. ಏನು ಹಿಂಗಂದರೆ ಸುಪ್ರೀಂ ಕೋರ್ಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಅಧಿಕಾರಿಗಳ ನ್ಯಾಯವ್ಯಾಪ್ತಿ ಅಥವಾ ಅವರ ಕರ್ತವ್ಯಗಳನ್ನು ಈ ಕಾಯ್ದೆಯಲ್ಲಿ ವಿವರಿಸಲು ವಿಫಲವಾಯಿತು. ಯಾರು ವಿಫಲ ಆಗಿದ್ದು? ಬ್ರಿಟನ್ ಸರ್ಕಾರ. ಇದರಿಂದಾಗಿ ಎಷ್ಟೋ ಸಲ ಗವರ್ನರ್ ಜನರಲ್ಗೂ ಮತ್ತು ಸುಪ್ರೀಂ ಕೋರ್ಟ್ಗೂ ಇವರಿಬ್ಬರ ಮಧ್ಯೆ ಅಧಿಕಾರದ ಗೊಂದಲ ಉಂಟಾಗಿ ಸಂಘರ್ಷ ಆಗ್ತಾ ಇತ್ತು. ಓಕೆ, ನೆಕ್ಸ್ಟ್ ಡ್ರಾಬ್ಯಾಕ್ ಏನಂತಂದರೆ ಭಾರತೀಯ ಹಿತಾಸಕ್ತಿಗಳ ನಿರ್ಲಕ್ಷ್ಯ. ಏನು ಹಿಂಗಂದರೆ 1773ರ ಕಾಯ್ದೆಯಲ್ಲಿ ಭಾರತೀಯ ನಾಗರಿಕರಿಗೆ ಸಹಾಯ ಆಗೋ ರೀತಿ ಯಾವುದೇ ಒಂದು ಪ್ಲಸ್ ಪಾಯಿಂಟ್ ಕೂಡ ಇರಲಿಲ್ಲ. ಆದ್ದರಿಂದ ಇದು ಕೂಡ ಒಂದು ಡ್ರಾಬ್ಯಾಕ್. ಓಕೆ, ಕೊನೆಯ ಡ್ರಾಬ್ಯಾಕ್ ಏನಂದರೆ ದುರ್ಬಲಗೊಂಡ ಪ್ರಾದೇಶಿಕ ಆಡಳಿತ. ಏನು ಹಿಂಗಂದರೆ ನಾವು ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿದ್ವಿ, ಮದ್ರಾಸ್ ಪ್ರೆಸಿಡೆನ್ಸಿ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳನ್ನ ಬಂಗಾಳದ ಪ್ರೆಸಿಡೆನ್ಸಿಯ ಅಧೀನಕ್ಕೆ ಒಳಪಡಿಸಿ ಸ್ವತಂತ್ರತೆಯನ್ನು ಈ ಕಾಯ್ದೆ ಕಿತ್ಕೊಳ್ಳುತ್ತೆ. ಮದ್ರಾಸ್ ಅಥವಾ ಬಾಂಬೆಯ ಗವರ್ನರ್ಗಳು ಏನೇ ನಿರ್ಧಾರ ತಗೊಬೇಕು ಅಂತಂದ್ರು ಬಂಗಾಳದ ಗವರ್ನರ್ ಜನರಲ್ ಹತ್ರ ಕೇಳಬೇಕಿತ್ತು. ಸೊ ಹೀಗಾಗಿ 1773ರ ಈ ಕಾಯ್ದೆಯಿಂದಾಗಿ ಪ್ರಾದೇಶಿಕ ಆಡಳಿತ ದುರ್ಬಲ ಆಗ್ತಾ ಬರುತ್ತೆ. ಓಕೆ, ಇಷ್ಟು ಕೂಡ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ನ್ಯೂನತೆಗಳಾಗಿದ್ವು. ಓಕೆ, ಪ್ರತಿಯೊಂದು ಪಾಯಿಂಟ್ಸ್ ಕೂಡ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಹಾಯ ಆಗೋ ರೀತಿ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ನ ತಗೊಂಡು ಬಂದಿದ್ದೀನಿ. ಅದುವೇ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ, ಇದರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಯಾರ್ಯಾರು ನನ್ನ ಹಿಂದಿನ ವಿಡಿಯೋ ಅಂದರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ವಿಡಿಯೋ ನೋಡಿಲ್ಲ, ದಯವಿಟ್ಟು ಹಿಂದಿನ ವಿಡಿಯೋ ನೋಡಿದಾದ್ಮೇಲೆ ಈ ವಿಡಿಯೋ ನೋಡೋಕೆ ಸ್ಟಾರ್ಟ್ ಮಾಡಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಇಲ್ಲ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋದು ನಿಮಗೆ ಅರ್ಥ ಆಗಲ್ಲ. ಓಕೆ, ಹಿಂದಿನ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಲೆಟ್ ಸ್ಟಾರ್ಟ್. 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ. ಈ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡೋದಾದರೆ, ಯಾರು ಈ ಪಿಟ್? ಈ ಕಾಯ್ದೆಗೆ ಪಿಟ್ಸ್ ಇಂಡಿಯಾ ಅಂತ ಯಾಕೆ ಹೆಸರು ಬಂತು? ಈ ಪಿಟ್ಸ್ ಇಂಡಿಯಾ ಕಾಯ್ದೆಯ ಹಿನ್ನೆಲೆ ಏನು? ಈ ಕಾಯ್ದೆಯಲ್ಲಿರುವ ಮುಖ್ಯ ಅಂಶಗಳೇನು? ಹೀಗೆ ಪ್ರತಿಯೊಂದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕಾಯ್ದೆನ ಯಾಕೆ ಜಾರಿಗೆ ತಂದ್ರು ಅಂತ ನೋಡೋದಾದ್ರೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯ ನ್ಯೂನತೆಗಳನ್ನ ಅಥವಾ ದೋಷಗಳನ್ನ ಸರಿಪಡಿಸುವ ಸಲುವಾಗಿ ತಂದಂತ ಕಾಯ್ದೆಯೇ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಓಕೆ, ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಬ್ರಿಟಿಷ್ ಸರ್ಕಾರ ಏನೇನು ಮಿಸ್ಟೇಕ್ಸ್ ಮಾಡಿತ್ತು ಅದನ್ನೆಲ್ಲ ಸರಿಪಡಿಸುವ ಸಲುವಾಗಿ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂತು. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದಾಗೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆನ ಫಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಕಾಣಿಸ್ತಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋ ನೋಡಬಹುದು ಅಂತ ಹೇಳ್ತಾ, ಯಾರು ಈ ಪಿಟ್? ನೋಡಿ, ಈ ಕಾಯ್ದೆಯ ಹೆಸರೇ ಪಿಟ್ಸ್ ಇಂಡಿಯಾ ಕಾಯ್ದೆ ಅಂತ. ಹಾಗಾದ್ರೆ ಪಿಟ್ ಅನ್ನೋ ಹೆಸರು ಈ ಕಾಯ್ದೆಗೆ ಹೇಗ್ ಬಂತು ಅಂದ್ರೆ, ನೋಡಿ, ವಿಲಿಯಂ ಪಿಟ್, ಈತನ ಪೂರ್ಣ ಹೆಸರೇ ವಿಲಿಯಂ ಪಿಟ್ ಅಂತ. ಈ ವಿಲಿಯಂ ಪಿಟ್ 1780ರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನ ಸದಸ್ಯನಾಗಿ ಆಯ್ಕೆ ಆಗ್ತಾನೆ. ಇದಾದ ನಂತರ 1783ರಲ್ಲೇ ಬ್ರಿಟನ್ನ ಅತಿ ಕಿರಿಯ ಪ್ರಧಾನಿಯಾಗಿ ಅಂದ್ರೆ 24 ವರ್ಷ ವಯಸ್ಸಿಗೆನೆ ಬ್ರಿಟನ್ನ ಪ್ರಧಾನಿಯಾಗಿ ಆಯ್ಕೆಯಾಗ್ತಾನೆ. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ವಿಲಿಯಂ ಪಿಟ್. ಈತ ಪ್ರಧಾನಿಯಾಗಿದ್ದ ಸಮಯದಲ್ಲಿ ಬಂದಂತ ಕಾಯ್ದೆಯೇ ಪಿಟ್ಸ್ ಇಂಡಿಯಾ ಕಾಯ್ದೆ 1784. ಆದ್ದರಿಂದ ಈ ಕಾಯ್ದೆಗೆ ಪಿಟ್ಸ್ ಅನ್ನೋ ಹೆಸರು ಬಂತು. ಓಕೆ, ಅರ್ಥ ಆಗಿದೆ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ಹಿನ್ನೆಲೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಗೆ ಪಿಟ್ಸ್ ಅನ್ನೋ ಹೆಸರು ಹೇಗ್ ಬಂತು ಅಂತ ಹಿಂದಿನ ಸ್ಲೈಡಲ್ಲೇ ನೋಡಿದ್ವಿ. ಈಗ ಈ ಕಾಯ್ದೆಯ ಹಿನ್ನೆಲೆ ನೋಡೋಣ. ಏನಿದು ಹಿನ್ನೆಲೆ ಅಂದ್ರೆ, ನೋಡಿ, 1784ರಲ್ಲಿ ಬ್ರಿಟನ್ನಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತ ನಡೆಸ್ತಾ ಇತ್ತು. ಯಾರ ಸಮ್ಮಿಶ್ರ ಸರ್ಕಾರ ಅಂದ್ರೆ ಚಾರ್ಲ್ಸ್ ಫಾಕ್ಸ್ ಮತ್ತು ಫೆಡ್ರಿಕ್ ನಾರ್ತ್ ರವರ ಸಮ್ಮಿಶ್ರ ಸರ್ಕಾರ ಬ್ರಿಟನ್ನಲ್ಲಿ ಆಡಳಿತ ಮಾಡ್ತಾ ಇತ್ತು. ಓಕೆ, ಈ ಸರ್ಕಾರ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ಮೇಲೆ ಅಂದ್ರೆ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ದುರಾಡಳಿತ ಮತ್ತು ಅವ್ರು ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರನ ಖಂಡಿಸಿ ಪಾರ್ಲಿಮೆಂಟ್ನಲ್ಲಿ ವಾಗ್ದಾಳಿ ಮಾಡ್ತು.
ಇದರಿಂದ ಬ್ರಿಟನ್ ಪಾರ್ಲಿಮೆಂಟ್ ಏನ್ ಮಾಡ್ತು ಅಂತಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಂತಹ ಭ್ರಷ್ಟಾಚಾರ ಮತ್ತು ದುರಾಡಳಿತದ ಆರೋಪನ ತನಿಖೆ ಮಾಡಲು ಸೆಲೆಕ್ಟ್ ಅಂಡ್ ಸೀಕ್ರೆಟ್ ಅಂತ ಒಂದು ಸಮಿತಿನ ರಚನೆ ಮಾಡುತ್ತೆ. ಇಂಪಾರ್ಟೆಂಟ್. ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಸಮ್ಮಿಶ್ರ ಸರ್ಕಾರ ಮಾಡ್ತಾ ಇದ್ದಂತಹ ಆರೋಪನ ತನಿಖೆ ಮಾಡಲು ಸೆಲೆಕ್ಟ್ ಅಂಡ್ ಸೀಕ್ರೆಟ್ ಅಂತ ಒಂದು ಸಮಿತಿನ ರಚನೆ ಮಾಡಿ, ಈ ಸೆಲೆಕ್ಟ್ ಅಂಡ್ ಸೀಕ್ರೆಟ್ ಸಮಿತಿ ನೀಡಿದಂತಹ ಒಂದು ವರದಿನ ಆಧರಿಸಿ ಚಾರ್ಲ್ಸ್ ಫಾಕ್ಸ್ನು ಬ್ರಿಟನ್ ಪಾರ್ಲಿಮೆಂಟ್ನಲ್ಲಿ ಈ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಇದ್ದಂತಹ ಒಂದು ಕೆಲವೊಂದು ನ್ಯೂನತೆಗಳನ್ನ ಸರಿಪಡಿಸಿ ಒಂದು ಮಸೂದೆನ ಮಂಡನೆ ಮಾಡ್ತಾನೆ. ಬ್ರಿಟನ್ ಪಾರ್ಲಿಮೆಂಟ್ನ ಹೌಸ್ ಆಫ್ ಕಾಮನ್ಸ್ನಲ್ಲಿ ಈ ಬಿಲ್ನ ಪಾಸ್ ಕೂಡ ಮಾಡ್ತಾನೆ. ಆದರೆ ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಈ ಮಸೂದೆ ಪಾಸ್ ಆಗಲ್ಲ. ಇದರಿಂದ ಬ್ರಿಟನ್ ದೊರೆ ಜಾರ್ಜ್ ಏನ್ ಮಾಡ್ತಾನೆ ಅಂದ್ರೆ ಚಾರ್ಲ್ಸ್ ಫಾಕ್ಸ್ ಮತ್ತು ಫೆಡ್ರಿಕ್ ನಾರ್ತ್ ರವರ ಆಳ್ವಿಕೆಯಲ್ಲಿದ್ದಂತಹ ಈ ಸಮ್ಮಿಶ್ರ ಸರ್ಕಾರನ ವಜಾ ಮಾಡ್ತಾನೆ. ಇದಾದ ನಂತರ 1784ರಲ್ಲಿ ವಿಲಿಯಂ ಪಿಟ್ಸ್ ಇಂಗ್ಲೆಂಡ್ನ ಪ್ರಧಾನಿ ಆಗ್ತಾನೆ. ಹಿಂದಿನ ಸ್ಲೈಡ್ ಅಲ್ಲೇ ವಿಲಿಯಂ ಪಿಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈತ ಪ್ರಧಾನಿಯಾದ ಮೇಲೆ ಪಿಟ್ಸ್ ಇಂಡಿಯಾ ಕಾಯ್ದೆನ ಮಂಡನೆ ಮಾಡ್ತಾನೆ. ಪಾರ್ಲಿಮೆಂಟ್ನ ಎರಡೂ ಮನೆಗಳಲ್ಲಿ ಅಂದ್ರೆ ಹೌಸ್ ಆಫ್ ಕಾಮನ್ಸ್ ಅಲ್ಲಿ ಮತ್ತು ಹೌಸ್ ಆಫ್ ಲಾರ್ಡ್ಸ್ ಅಲ್ಲಿ ಈ ಬಿಲ್ ನ ಪಾಸ್ ಮಾಡ್ತಾನೆ. ಫೈನಲಿ ಪಿಟ್ಸ್ ಇಂಡಿಯಾ ಆಕ್ಟ್ ಆಫ್ 1784 ಜಾರಿಗೆ ಬಂತು. ಇದು ಒಂದು ಹಿನ್ನೆಲೆ. ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರಲು ಇನ್ನೊಂದು ಹಿನ್ನೆಲೆ ಏನು ಅಂತ ನೋಡೋದಾದ್ರೆ ನೋಡಿ, ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬರಲು ಅಮೆರಿಕ ರೆವಲ್ಯೂಷನ್ ಕೂಡ ಕಾರಣ ಆಗುತ್ತೆ. ಅಮೆರಿಕ ರೆವಲ್ಯೂಷನ್ ಹೇಗೆ ಕಾರಣ ಆಗುತ್ತೆ ಅಂತ ನೋಡೋದಾದ್ರೆ ನೋಡಿ, ಬ್ರಿಟಿಷರು ಅಮೆರಿಕಾದ ಪೂರ್ವ ಕರಾವಳಿಗೆ ವಲಸೆ ಹೋಗಿ ಅಲ್ಲಿ 13 ವಸಾಹತುಗಳನ್ನ ಸ್ಥಾಪನೆ ಮಾಡ್ತಾರೆ. ಏನಿದು ವಸಾಹತು ಅಂತ ಅಂದ್ರೆ ಕೇಳಿ, ಒಂದು ದೇಶದ ಜನರು ಇನ್ನೊಂದು ದೇಶಕ್ಕೆ ಅಥವಾ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಆ ಪ್ರದೇಶವನ್ನ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದನ್ನ ವಸಾಹತು ಅಂತ ಕರೀತಾರೆ. ನೋಡಿ ಮತ್ತೆ ಹೇಳ್ತೀನಿ, ವಸಾಹತು ಅಂತ ಅಂದ್ರೆ ಒಂದು ದೇಶದ ಜನರು ಇನ್ನೊಂದು ದೇಶಕ್ಕೆ ಅಥವಾ ಪ್ರದೇಶಕ್ಕೆ ಹೋಗಿ ಅಲ್ಲಿ ನೆಲೆಸಿಕೊಂಡು ಆ ಪ್ರದೇಶವನ್ನ ತಮ್ಮ ನಿಯಂತ್ರಣಕ್ಕೆ ತಗೊಳ್ಳೋದನ್ನೇ ವಸಾಹತು ಅಂತ ಕರೀತಾರೆ. ಈ 13 ವಸಾಹತುಗಳಲ್ಲಿ ಬ್ರಿಟಿಷರು ಅಲ್ಲಿದ್ದಂತಹ ಸ್ಥಳೀಯರ ಮೇಲೆ ಅತಿ ಹೆಚ್ಚು ತೆರಿಗೆಗಳನ್ನ ಹಾಕ್ತಾರೆ. ಇದರಿಂದ ಅಸಮಾಧಾನಗೊಂಡಂತಹ ಸ್ಥಳೀಯರು ಬ್ರಿಟಿಷರ ವಿರುದ್ಧ ದಂಗೆ ಏಳ್ತಾರೆ. ಸೊ ಅಲ್ಲಿನ ಸ್ಥಳೀಯರಿಗೂ ಮತ್ತು ಬ್ರಿಟಿಷರಿಗೂ ಯುದ್ಧ ಆಗುತ್ತೆ. ಫೈನಲಿ ಈ ಯುದ್ಧ ಪ್ಯಾರಿಸ್ ಒಪ್ಪಂದದ ಮೂಲಕ 1783ರಲ್ಲಿ ಅಮೆರಿಕದ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಒಪ್ಕೊಂತಾರೆ. ಪ್ಯಾರಿಸ್ ಒಪ್ಪಂದದ ಮೂಲಕ 1783ರಲ್ಲಿ ಅಮೆರಿಕದ ಸ್ವಾತಂತ್ರ್ಯವನ್ನ ಬ್ರಿಟಿಷರು ಒಪ್ಕೋತಾರೆ. ಫೈನಲಿ ಅಮೆರಿಕ ಸಂಯುಕ್ತ ಸಂಸ್ಥಾನ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಅನ್ನೋ ಒಂದು ಸಂಸ್ಥಾನ ಹುಟ್ಕೊಳ್ಳುತ್ತೆ. ಇದರಿಂದ ಪಾಠ ಕಲಿತಂತ ಬ್ರಿಟಿಷರು ಅಟ್ಲೀಸ್ಟ್ ಭಾರತವನ್ನಾದ್ರೂ ಉಳಿಸ್ಕೊಳ್ಳೋಣ ಅಂತ ಸ್ವಲ್ಪ ಉದಾರತೆಯಿಂದ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆನ ಜಾರಿಗೆ ತರ್ತಾರೆ. ಓಕೆ, ಇದು ಕೂಡ ಒಂದು ಕಾರಣ ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಜಾರಿಗೆ ಬರಲು. ಈಗ ಈ ಕಾಯ್ದೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖ್ಯವಾದಂತಹ ಅಂಶಗಳನ್ನ ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ನಾನು 2 ಕಾಲಂನ ಮಾಡಿದ್ದೀನಿ. ಒಂದು ಬಿಫೋರ್ ಅಂತ ಮತ್ತು ಇನ್ನೊಂದು ಆಫ್ಟರ್ ಅಂತ. ಬಿಫೋರ್ ಅಂದ್ರೆ ಹಿಂದಿನ ಕಾಯ್ದೆ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಹೇಗಿತ್ತು ಅಂತ. ಆಫ್ಟರ್ ಅಂದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಮುಖಾಂತರ ಏನೆಲ್ಲ ಬದಲಾವಣೆ ಆಯಿತು ಅಂತ. ಇಲ್ಲಿ ನೋಡಿ, ಬಿಫೋರ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಬಂದಾಗ ಹೇಗಿತ್ತು ಅಂದ್ರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇಂಗ್ಲೆಂಡ್ನಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಇದ್ರು. ಅದರಲ್ಲಿ 24 ಜನ ಸದಸ್ಯರಿದ್ರು. ಓಕೆ, ಈ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಭಾರತದಲ್ಲಿದ್ದ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಮತ್ತು ರಾಜಕೀಯ ಹಾಗೂ ಆಡಳಿತವನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳೇ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳು ಮತ್ತು ರಾಜಕೀಯ ಹಾಗೂ ಆಡಳಿತವನ್ನ ಪ್ರತಿಯೊಂದನ್ನು ನಿಭಾಯಿಸ್ತಾ ಇದ್ರು. ಆದ್ರೆ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯಲ್ಲಿ ಇದನ್ನ ಬದಲಾವಣೆ ಮಾಡಿದ್ರು. ಏನ್ ಬದಲಾವಣೆ ಅಂತ ನೋಡೋದಾದ್ರೆ ಬೋರ್ಡ್ ಆಫ್ ಕಂಟ್ರೋಲ್ನ ಸ್ಥಾಪನೆ ಮಾಡಿದ್ರು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ ಅಂತ ಏನಿದ್ರು ಅವರು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಅನುಸಾರ ಈಸ್ಟ್ ಇಂಡಿಯಾ ಕಂಪನಿಯ ವಾಣಿಜ್ಯ ವ್ಯವಹಾರಗಳನ್ನ ಮಾತ್ರ ನೋಡ್ಕೋಬೇಕಿತ್ತು. ಹಾಗಾದ್ರೆ ಈಸ್ಟ್ ಇಂಡಿಯಾ ಕಂಪನಿಯ ರಾಜಕೀಯ ಮತ್ತು ಆಡಳಿತ ಯಾರು ನೋಡ್ಕೋತಿದ್ರು ಅಂದ್ರೆ ಹೊಸದಾಗಿ ಸ್ಥಾಪನೆಯಾಗಿದ್ದಂತಹ ಬೋರ್ಡ್ ಆಫ್ ಕಂಟ್ರೋಲ್ ನೋಡ್ಕೋತಿದ್ರು. ಓಕೆ, ಈ ಬೋರ್ಡ್ ಆಫ್ ಕಂಟ್ರೋಲ್ ಅಲ್ಲಿ 6 ಜನ ಸದಸ್ಯರಿದ್ರು. ಇಂಗ್ಲೆಂಡ್ನ ಸಚಿವರೇ ಈ ಬೋರ್ಡ್ ಆಫ್ ಕಂಟ್ರೋಲ್ನ ಸದಸ್ಯರಾಗಿದ್ರು. ಸೊ 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಎಲ್ಲಾ ವ್ಯವಹಾರಗಳನ್ನ ಕೋರ್ಟ್ ಆಫ್ ಡೈರೆಕ್ಟರ್ಸ್ ನೋಡ್ಕೋತಾ ಇದ್ರೆ ಅದನ್ನ ಬದಲಾವಣೆ ಮಾಡಿ 1784ರ ಪಿಟ್ಸ್ ಇಂಡಿಯಾ ಆಕ್ಟ್ ನಲ್ಲಿ ಡ್ಯುಯಲ್ ಕಂಟ್ರೋಲ್ ವ್ಯವಸ್ಥೆ ಜಾರಿ ಮಾಡ್ತಾರೆ. ಅಂದ್ರೆ ಏನು, 2 ಕಂಟ್ರೋಲ್ ಸಿಸ್ಟಮ್ನ ಜಾರಿಗೆ ತರ್ತಾರೆ. ಒಂದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಈಸ್ಟ್ ಇಂಡಿಯಾ ಕಂಪನಿಯ ಫೈನಾನ್ಸ್ ನೋಡ್ಕೋತಿದ್ರು. ಹೊಸದಾಗಿ ಸ್ಥಾಪನೆ ಆಗಿದ್ದಂತಹ ಬೋರ್ಡ್ ಆಫ್ ಕಂಟ್ರೋಲ್ ಈಸ್ಟ್ ಇಂಡಿಯಾ ಕಂಪನಿಯ ಪಾಲಿಟಿಕ್ಸ್ ಮತ್ತು ಅಡ್ಮಿನಿಸ್ಟ್ರೇಷನ್ ನ ನೋಡ್ಕೋತಿದ್ರು. ಇದನ್ನೇ ಡ್ಯುಯಲ್ ಕಂಟ್ರೋಲ್ ಸಿಸ್ಟಮ್ ಅಂತ ಕರೆಯೋದು. ಮತ್ತೊಂದು ಮುಖ್ಯವಾದ ಅಂಶ ನೋಡೋದಾದ್ರೆ ಬಂಗಾಳದ ಗವರ್ನರ್ ಜನರಲ್. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು ಬ್ರಿಟಿಷ್ ಪಾರ್ಲಿಮೆಂಟ್ ಕಾರ್ಯಕಾರಿ ಮಂಡಳಿನ ರಚನೆ ಮಾಡಿತ್ತು. ಹೌದಲ್ವಾ? ಈ ಕಾರ್ಯಕಾರಿ ಮಂಡಳಿಯಲ್ಲಿ 4 ಜನ ಸದಸ್ಯರಿದ್ರು.
ಇದ್ರ ಬಗ್ಗೆ ಹಿಂದಿನ ವಿಡಿಯೋದಲ್ಲೇ ಹೇಳಿದ್ದೀನಿ. ಓಕೆ, ಬಂಗಾಳದ ಗವರ್ನರ್ ಜನರಲ್ಗೆ ಆಡಳಿತಾತ್ಮಕವಾಗಿ ಸಲಹೆ ಮತ್ತು ಸಹಕಾರ ನೀಡಲು ಕಾರ್ಯಕಾರಿ ಮಂಡಳಿ ಕಾರ್ಯನಿರ್ವಹಿಸ್ತಾ ಇತ್ತು. ಇದರಲ್ಲಿ 4 ಜನ ಸದಸ್ಯರಿದ್ರು. ಪಿಟ್ಸ್ ಇಂಡಿಯಾ ಕಾಯ್ದೆ 1784ರಲ್ಲಿ ಏನ್ ಬದಲಾವಣೆ ಮಾಡಿದ್ರು ಅಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಅವರ ಪೊಸಿಷನ್ ಹಾಗೆ ಇತ್ತು, ಏನು ಬದಲಾವಣೆ ಆಗಲಿಲ್ಲ. ಇವರಿಗೆ ಸಲಹೆಗಳನ್ನ ನೀಡಲು ಕಾರ್ಯಕಾರಿ ಮಂಡಳಿ ಕೂಡ ಇತ್ತು. ಆದರೆ ಈ ಕಾರ್ಯಕಾರಿ ಮಂಡಳಿಯಲ್ಲಿ ಇದ್ದಂತಹ 4 ಜನ ಸದಸ್ಯರನ್ನ 3 ಜನಕ್ಕೆ ಇಳಿಸಲಾಯಿತು. ಓಕೆ, 4 ಜನ ಸದಸ್ಯರಿದ್ದದನ್ನ 3 ಜನಕ್ಕೆ ಇಳಿಕೆ ಮಾಡಲಾಯಿತು. ಓಕೆ, ಇದರಿಂದ ಬಂಗಾಳದ ಗವರ್ನರ್ ಜನರಲ್ಗೆ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಅಡ್ಡಿ ಆಗ್ತಾ ಇರಲಿಲ್ಲ. ಬಂಗಾಳದ ಗವರ್ನರ್ ಜನರಲ್ ತಗೊಂಡಂತಹ ಯಾವುದೇ ಒಂದು ನಿರ್ಧಾರಕ್ಕೆ ಈ 3 ಜನ ಸದಸ್ಯರಲ್ಲಿ ಒಬ್ಬ ಒಪ್ಪಿಗೆ ಕೊಟ್ಟ ಅಂತ ಅಂದ್ರೆ ಆ ನಿರ್ಧಾರ ಬಂಗಾಳದ ಗವರ್ನರ್ ಜನರಲ್ ತಗೊಬೋದಾಗಿತ್ತು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ, 3 ಜನ ಸದಸ್ಯರಲ್ಲಿ ಒಬ್ಬರನ್ನ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಿದ್ರು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಏನಕ್ಕೆ ಈ ಕಮಾಂಡರ್ ಇನ್ ಚೀಫ್ ನ ನೇಮಕ ಮಾಡಿದ್ರು ಅಂದ್ರೆ, ಸೇನೆ ಸಂಬಂಧಿತ ವಿಚಾರಗಳು ಅಂದ್ರೆ ಯಾವ್ಯಾವು, ಯುದ್ಧ, ಸೇನೆ ನಿಯೋಜನೆ, ರಕ್ಷಣಾ ಕಾರ್ಯ, ಈ ರೀತಿ ಸೇನೆ ಸಂಬಂಧಿತ ವಿಚಾರಗಳನ್ನ ನೇರವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಚರ್ಚೆ ಮಾಡಬಹುದಾಗಿತ್ತು. ಓಕೆ, ಆಡಳಿತದ ಬಗ್ಗೆ ಗವರ್ನರ್ ಜನರಲ್ ನೋಡ್ಕೋತಾಗಿದ್ರೆ, ಸೇನೆ ಬಗ್ಗೆ ಕಮಾಂಡರ್ ಇನ್ ಚೀಫ್, ಸೈನ್ಯದ ಮುಖ್ಯಸ್ಥ, ಇವರ ನಡುವೆ ಒಂದು ಸಮನ್ವಯ ಮೂಡಿತು. ಓಕೆ, ಭಾರತದಲ್ಲಿ ಏನೇ ಒಂದು ಯುದ್ಧ ಆಗ್ತಾ ಇದ್ರೂ ಕೂಡ ಅದನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಸಹಾಯ ಮಾಡ್ತಾ ಇತ್ತು. ಓಕೆ, ಈ ಕಾಯ್ದೆಯ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಅವರಿಗೆ ಕಾರ್ಯಕಾರಿ ಮಂಡಳಿ ಇತ್ತು ಸಲಹೆ ಕೊಡೋದಕ್ಕೆ. ಆ ಕಾರ್ಯಕಾರಿ ಮಂಡಳಿಗೆ 4 ಜನ ಇದ್ದಂತಹ ಸದಸ್ಯರನ್ನ 3 ಜನರಿಗೆ ಇಳಿಕೆ ಮಾಡಿತು. ಆ 3 ಜನ ಸದಸ್ಯರಲ್ಲಿ ಒಬ್ಬರನ್ನ ಕಮಾಂಡರ್ ಇನ್ ಚೀಫ್ ಆಗಿ ನೇಮಕ ಮಾಡಿದ್ರು. ಕಮಾಂಡರ್ ಇನ್ ಚೀಫ್ ಅಂದ್ರೆ ಸೈನ್ಯದ ಮುಖ್ಯಸ್ಥನಾಗಿ ನೇಮಕ ಮಾಡಿದ್ರು. ಈತ ಏನ್ ಮಾಡ್ತಿದ್ದ ಅಂತಂದ್ರೆ, ಸೇನೆ ಸಂಬಂಧಿತ ವಿಚಾರಗಳನ್ನ ನೇರವಾಗಿ ಕಾರ್ಯಕಾರಿ ಮಂಡಳಿಯಲ್ಲಿ ಚರ್ಚೆ ಮಾಡ್ತಾ ಇದ್ದ. ಸೊ ಇದರಿಂದ ಆಡಳಿತದಲ್ಲಿ ಗವರ್ನರ್ ಜನರಲ್ ಮತ್ತು ಸೇನೆ ನಿರ್ವಹಣೆಯಲ್ಲಿ ಕಮಾಂಡರ್ ಇನ್ ಚೀಫ್ ಇವರಿಬ್ಬರ ನಡುವೆ ಒಂದು ಸಮನ್ವಯ ಮೂಡಿ ಭಾರತದಲ್ಲಿ ಆಗಾಗ್ಗೆ ಆಗ್ತಾ ಇದ್ದಂತಹ ಯುದ್ಧಗಳನ್ನ ಪರಿಣಾಮಕಾರಿಯಾಗಿ ನಿರ್ವಹಿಸಲು ಇದು ಸಹಾಯ ಮಾಡಿತು. ಓಕೆ, ಇನ್ನೊಂದು ಪಾಯಿಂಟ್ ಏನಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಆಗಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784 ಜಾರಿಗೆ ಬಂದಾಗ ವಾರನ್ ಹೇಸ್ಟಿಂಗ್ಸೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಜಾರಿಗೆ ಬಂದಾಗಲೂ ಈತನೇ ವಾರನ್ ಹೇಸ್ಟಿಂಗ್ಸೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. ಪಿಟ್ಸ್ ಇಂಡಿಯಾ ಕಾಯ್ದೆ ಜಾರಿಗೆ ಬಂದಾಗಲೂ ಈತನೇ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. ನೋಡಿ, ಈತನ ಕಾಲಾವಧಿ 1773ರಿಂದ 1785 ಅಂತಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂದಿದ್ದು 1784ರಲ್ಲಿ. ಅಂದ್ರೆ ಇವೆರಡೂ ಕಾಯ್ದೆಗಳು ಬಂದಾಗ ಬಂಗಾಳದ ಗವರ್ನರ್ ಜನರಲ್ ಆಗಿ ವಾರನ್ ಹೇಸ್ಟಿಂಗ್ಸೇ ನೇಮಕ ಆಗಿದ್ದ. ಓಕೆ, ನೆಕ್ಸ್ಟ್ ಪಾಯಿಂಟ್ಸ್ ನೋಡೋಣ. ಮತ್ತೊಂದು ಮುಖ್ಯವಾದ ಅಂಶ ನೋಡೋದಾದ್ರೆ, ಈಸ್ಟ್ ಇಂಡಿಯಾ ಕಂಪನಿಯು ಭಾರತದ ಕೆಲವೊಂದು ಪ್ರದೇಶಗಳನ್ನ ವಶಪಡಿಸಿಕೊಂಡಿತ್ತು. ಇದನ್ನ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಅಂತ ಕರೀತಾ ಇದ್ರು. ಆದ್ರೆ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಬಂದಾದ್ಮೇಲೆ ಮೊಟ್ಟ ಮೊದಲ ಬಾರಿಗೆ ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳನ್ನ ಬ್ರಿಟಿಷ್ ಸ್ವಾಮ್ಯಕ್ಕೆ ಒಳಪಟ್ಟ ಪ್ರದೇಶಗಳೆಂದು, ಅಂದ್ರೆ ಬ್ರಿಟಿಷ್ ಪೊಸೆಷನ್ ಇನ್ ಇಂಡಿಯಾ ಅಂತ ಕರೆಯಲಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಪ್ರಾದೇಶಿಕ ಆಸ್ತಿಗಳು ಅನ್ನೋದನ್ನ ಪಿಟ್ಸ್ ಇಂಡಿಯಾ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಸರ್ಕಾರದ ಆಸ್ತಿ ಅಂತ ಕರೆಯೋಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್. ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳ ಮೇಲೆ ಗವರ್ನರ್ ಜನರಲ್ನ ನಿಯಂತ್ರಣಾಧಿಕಾರವನ್ನ ಖಚಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಸ್ಪಷ್ಟಪಡಿಸಿತು. ಅಂದ್ರೆ ಏನು, 1773ರ ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲೂ ಇದನ್ನ ಹೇಳಿದ್ರು. ಏನಂದ್ರೆ, ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳು ಬಂಗಾಳದ ಗವರ್ನರ್ ಜನರಲ್ಗೆ ಅಧೀನರಾಗಿರಬೇಕು, ಗವರ್ನರ್ ಜನರಲ್ನ ನಿಯಂತ್ರಣದಲ್ಲಿರಬೇಕು ಅಂತ. ಸೊ ಈ ಪಿಟ್ಸ್ ಇಂಡಿಯಾ ಕಾಯ್ದೆ ಇದನ್ನ ಮತ್ತೊಂದು ಬಾರಿ ಖಚಿತಪಡಿಸಿದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್. ಯುದ್ಧ ಘೋಷಣೆ ಮತ್ತು ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳುವ ಮುನ್ನ ಬಂಗಾಳದ ಗವರ್ನರ್ ಜನರಲ್ ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ನ ಅನುಮತಿ ಪಡೆಯಬೇಕು. ಅಂದ್ರೆ ಏನು, ಯಾವುದೇ ಅಧಿಕಾರಿಗಳು ಯುದ್ಧಗಳ ಬಗ್ಗೆ ಅಥವಾ ಶಾಂತಿ ಒಪ್ಪಂದದ ಬಗ್ಗೆ ಸ್ವತಂತ್ರವಾಗಿ ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಂತಿರಲಿಲ್ಲ. ಬಂಗಾಳದ ಗವರ್ನರ್ ಜನರಲ್ ಹಾಗೂ ಬೋರ್ಡ್ ಆಫ್ ಕಂಟ್ರೋಲ್ ರವರ ಅನುಮತಿ ಪಡೆಯಲೇಬೇಕಿತ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಭಾರತದಲ್ಲಿ ಅಪರಾಧ ಎಸಗಿದ ಅಥವಾ ಅಧಿಕಾರ ದುರುಪಯೋಗ ಪಡಿಸಿಕೊಂಡಂತಹ ಬ್ರಿಟಿಷ್ ಅಧಿಕಾರಿಗಳನ್ನ ವಿಚಾರಣೆ ಮಾಡಬೇಕು ಅಂತ ಹೇಳಿ ಈ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪ್ರಕಾರ ವಿಶೇಷ ನ್ಯಾಯಾಲಯ ಅಂದ್ರೆ ಸ್ಪೆಷಲ್ ಕೋರ್ಟ್ನ ರಚನೆ ಮಾಡಿದ್ರು. ಈ ಸ್ಪೆಷಲ್ ಕೋರ್ಟ್ ಅಲ್ಲಿ ಯಾರ್ಯಾರಿದ್ರು ಅಂದ್ರೆ, ಇಂಗ್ಲೆಂಡ್ನ ಉನ್ನತ ನ್ಯಾಯಾಧೀಶರು ಮತ್ತು ಬ್ರಿಟನ್ ಪಾರ್ಲಿಮೆಂಟ್ನ ಸದಸ್ಯರು ಈ ಸ್ಪೆಷಲ್ ಕೋರ್ಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಇವರು ಬ್ರಿಟಿಷ್ ಅಧಿಕಾರಿಗಳನ್ನ ವಿಚಾರಣೆ ಮಾಡ್ತಾ ಇದ್ರು. ಸೊ ಇದರಿಂದಾಗಿ ಭಾರತದಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಬ್ರಿಟಿಷ್ ಅಧಿಕಾರಿಗಳು ಯಾವುದೇ ದುರಾಡಳಿತದಲ್ಲಿ ಭಾಗಿಯಾಗದಂತೆ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ರು. ಓಕೆ, ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಈ ಕಾಯ್ದೆ ಪ್ರಕಾರ ಅಂದ್ರೆ ಪಿಟ್ಸ್ ಇಂಡಿಯಾ ಕಾಯ್ದೆ 1784ರ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿಯ ನೌಕರರು ದೇಶೀಯ ರಾಜರುಗಳಿಂದ ಯಾವುದೇ ಕಪ್ಪ ಕಾಣಿಕೆ ಆಗಲಿ, ಯಾವುದೇ ಬಹುಮಾನ ಆಗಲಿ ಅಥವಾ ಲಂಚ ಆಗಲಿ ಸ್ವೀಕರಿಸುವಂತಿರಲಿಲ್ಲ. ಈ ರೀತಿ ಸ್ವೀಕರಿಸುವುದನ್ನು ನಿಷೇಧಿಸಲಾಯಿತು. ಮತ್ತು ಭಾರತದಲ್ಲಿರುವ ಗವರ್ನರ್ಗಳು
ಕಮಾಂಡರ್ಗಳು ಮತ್ತು ಅಧಿಕಾರಿಗಳು ಮಾಡ್ತಾ ಇದ್ದಂತಹ ಕೆಲಸಗಳಿಗೆ ಬ್ರಿಟಿಷ್ ಸಂಸತ್ತಿಗೆ ಹೊಣೆಗಾರರಾಗಿದ್ದರು. ಅಂದ್ರೆ ಏನು, ಈ ಗವರ್ನರ್ಗಳು, ಕಮಾಂಡರ್ಗಳು ಮತ್ತು ಅಧಿಕಾರಿಗಳು ಆನ್ಸರಬಲ್ ಟು ಬ್ರಿಟಿಷ್ ಪಾರ್ಲಿಮೆಂಟ್. ಓಕೆ, ಇಷ್ಟು ಕೂಡ 1784ರ ಪಿಟ್ಸ್ ಇಂಡಿಯಾ ಕಾಯ್ದೆಯ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಗಿತ್ತು. ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದಂಥ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕಾಯ್ದೆ ಆದಂತಹ ಚಾರ್ಟರ್ ಕಾಯ್ದೆಗಳು, ಟೋಟಲ್ ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಬರ್ತವೆ. ಅದನ್ನ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಕಾಯ್ದೆಗಳಾದಂತಹ ಚಾರ್ಟರ್ ಕಾಯ್ದೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಬರ್ತವೆ. 1793ರಲ್ಲಿ, 1813ರಲ್ಲಿ, 1833ರಲ್ಲಿ ಹಾಗೂ ಕೊನೆಯ ಚಾರ್ಟರ್ ಕಾಯ್ದೆ 1853ರಲ್ಲಿ. ಓಕೆ, ಪ್ರತಿ 20 ವರ್ಷಗಳಿಗೊಮ್ಮೆ ಬಂದಂತಹ ಈ 4 ಚಾರ್ಟರ್ ಕಾಯ್ದೆಗಳನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ಈ ಹಿಂದೆ ವಿಡಿಯೋ 1 ಮತ್ತು ವಿಡಿಯೋ 2 ಅಲ್ಲಿ 1773ರ ರೆಗ್ಯುಲೇಟಿಂಗ್ ಕಾಯ್ದೆ ಮತ್ತು 1784ರ ಪಿಟ್ಸ್ ಇಂಡಿಯಾ ಕಾಯ್ದೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀನಿ. ಯಾರಾದರೂ ವಿಡಿಯೋಸ್ ನೋಡಿಲ್ಲ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ವಿಡಿಯೋಸ್ಗಳ ಲಿಂಕ್ ಕೊಟ್ಟಿರ್ತೀನಿ, ದಯವಿಟ್ಟು ನೋಡಿ ಅಂತ ಹೇಳ್ತಾ, ಈಗ ಈ 4 ಚಾರ್ಟರ್ ಕಾಯ್ದೆಗಳ ಬಗ್ಗೆ ನೋಡೋಣ. ಓಕೆ, ಲೆಟ್ ಸ್ಟಾರ್ಟ್. ಏನಿದು ಚಾರ್ಟರ್ ಅಂದ್ರೆ? ನೋಡಿ, ಚಾರ್ಟರ್ ಅಂದ್ರೆ ಒಂದು ಅಧಿಕೃತ ಅನುಮತಿ ಪತ್ರ, ಅಫಿಷಿಯಲ್ ಅಥರೈಸೇಷನ್ ಲೆಟರ್. ಅಂದ್ರೆ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮತ್ತು ಆಡಳಿತ ನಡೆಸಲು ನೀಡಿದಂತಹ ಒಂದು ಅಧಿಕೃತ ಅನುಮತಿ ಪತ್ರ. ಓಕೆ, ಈ ಚಾರ್ಟರ್ ಅನ್ನ ಪ್ರತಿ 20 ವರ್ಷಗಳಿಗೊಮ್ಮೆ ನವೀಕರಿಸಿ ಅಥವಾ ಅದರಲ್ಲಿ ಏನಾದ್ರೂ ಬದಲಾವಣೆ ಮಾಡಿ ಹೊಸ ಚಾರ್ಟರ್ ಕಾಯ್ದೆನ ತರ್ತಾ ಇದ್ರು. ಇದರ ಮುಖಾಂತರ ಈಸ್ಟ್ ಇಂಡಿಯಾ ಕಂಪನಿಯ ಹಕ್ಕು ಅಥವಾ ಅಧಿಕಾರಗಳನ್ನ ತೀರ್ಮಾನ ಮಾಡ್ತಾ ಇದ್ರು. ಒಟ್ಟು 4 ಚಾರ್ಟರ್ ಕಾಯ್ದೆಗಳು ಬರ್ತವೆ. ಮೊದಲನೇ ಚಾರ್ಟರ್ ಕಾಯ್ದೆ 1793ರಲ್ಲಿ ಆದ್ರೆ, ಎರಡನೆಯದು 1813ರಲ್ಲಿ, ಮೂರನೆಯದು 1833ರಲ್ಲಿ ಹಾಗೂ ಕೊನೆಯ ಚಾರ್ಟರ್ ಕಾಯ್ದೆ 1853ರಲ್ಲಿ ಜಾರಿಗೆ ಬಂದವು. ಈಗ ಈ 4 ಚಾರ್ಟರ್ ಕಾಯ್ದೆಗಳ ಬಗ್ಗೆ ನೋಡೋಣ ಅಂತ ಹೇಳ್ತಾ, ಮೊದಲನೆಯದು 1793ರ ಚಾರ್ಟರ್ ಕಾಯ್ದೆ. ಹಾಗಾದ್ರೆ ಈ 1793ರ ಚಾರ್ಟರ್ ಕಾಯ್ದೆಯಲ್ಲಿ ಏನೇನೆಲ್ಲ ಬದಲಾವಣೆ ತಂದ್ರು ಅಂತ ನೋಡೋದಾದ್ರೆ, ಈ ಕಾಯ್ದೆ ಜಾರಿಗೆ ಬಂದಾಗ ಬಂಗಾಳದ ಗವರ್ನರ್ ಜನರಲ್ ಯಾರಾಗಿದ್ರು ಅಂದ್ರೆ ಕಾರ್ನ್ವಾಲಿಸ್. ಈ ಫೋಟೋದಲ್ಲಿ ಕಾಣ್ತಾ ಇದ್ದಾನಲ್ಲ, ಇವನೇ ಕಾರ್ನ್ವಾಲಿಸ್. ಈ ಕಾಯ್ದೆ ಜಾರಿಗೆ ಬಂದಂತ ಟೈಮಲ್ಲಿ ಬಂಗಾಳದ ಗವರ್ನರ್ ಜನರಲ್ ಆಗಿದ್ದ. ಈ ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ಇನ್ನೂ 20 ವರ್ಷಗಳು ವ್ಯಾಪಾರ ಏಕಸ್ವಾಮ್ಯವನ್ನು ಹೊಂದಿ ಮುಂದುವರಿಯಲು ಅವಕಾಶ ನೀಡಿತು. ನಾನು ಮೊದಲೇ ಹೇಳಿದಾಗೆ ಈ ಚಾರ್ಟರ್ ಕಾಯ್ದೆಗಳು ಅಂದ್ರೆ ಒಂದು ಅಧಿಕೃತ ಅನುಮತಿ ಪತ್ರ. ಈ ಪತ್ರನ ಯಾರು ಹೊರಡಿಸ್ತಾ ಇದ್ರು? ಬ್ರಿಟಿಷ್ ಗವರ್ನಮೆಂಟ್. ಯಾವುದಕ್ಕೋಸ್ಕರ ಹೊರಡಿಸ್ತಾ ಇದ್ರು? ಇನ್ನೂ 20 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ವ್ಯಾಪಾರ ಮತ್ತು ಆಡಳಿತ ನಡೆಸಬೇಕೆನ್ನುವ ಉದ್ದೇಶದಿಂದ ಈ ಚಾರ್ಟರ್ ಕಾಯ್ದೆಗಳನ್ನ ಜಾರಿಗೆ ತಂದ್ರು. ಹಾಗಾದ್ರೆ ಏನಿದು ವ್ಯಾಪಾರ ಏಕಸ್ವಾಮ್ಯ ಅಂದ್ರೆ? ಕೇಳಿ, ವ್ಯಾಪಾರ ಏಕಸ್ವಾಮ್ಯ ಅಂದ್ರೆ ಭಾರತದಲ್ಲಿ ವ್ಯಾಪಾರ ಮಾಡುವ ಹಕ್ಕು ಈಸ್ಟ್ ಇಂಡಿಯಾ ಕಂಪನಿಗೆ ಮಾತ್ರ ಇತ್ತು. ಬೇರೆ ಯಾವ ಮೂರನೇ ವ್ಯಕ್ತಿ ಅಥವಾ ಮೂರನೇ ಕಂಪನಿಗೆ ಅವಕಾಶವಿರಲಿಲ್ಲ. ಸಂಪೂರ್ಣ ವ್ಯಾಪಾರದ ನಿಯಂತ್ರಣ ಈಸ್ಟ್ ಇಂಡಿಯಾ ಕಂಪನಿ ಹತ್ರನೇ ಇತ್ತು. ಇದನ್ನೇ ವ್ಯಾಪಾರ ಏಕಸ್ವಾಮ್ಯ ಅಂತ ಕರೀತಾರೆ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಅಧೀನ ಪ್ರಾಂತ್ಯಗಳು ಅಂದ್ರೆ ಬಾಂಬೆ ಮತ್ತು ಮದ್ರಾಸ್ ಪ್ರಾಂತ್ಯಗಳ ಮೇಲೆ ಬಂಗಾಳದ ಗವರ್ನರ್ ಜನರಲ್ನ ಹತೋಟಿಯನ್ನ 1793ರ ಈ ಚಾರ್ಟರ್ ಕಾಯ್ದೆ ಮತ್ತಷ್ಟು ಬಿಗಿಗೊಳಿಸಿತು. ಅಂದ್ರೆ ಯಾವ ತರ ಅಂತ ನೋಡೋದಾದ್ರೆ, ನೋಡಿ, ಅಧೀನ ಪ್ರಾಂತ್ಯಗಳ ಗವರ್ನರ್ಗಳ ಕೆಲಸ ಕಾರ್ಯಗಳನ್ನ ಬಂಗಾಳದ ಗವರ್ನರ್ ಜನರಲ್ಲೇ ನಿರ್ವಹಿಸಬಹುದಿತ್ತು. ಓಕೆ, ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂದ್ರೆ, ಗವರ್ನರ್ಗಳು ಮತ್ತು ಅವರ ಕಾರ್ಯಕಾರಿ ಮಂಡಳಿಯ ಸದಸ್ಯರಿದ್ರಲ್ಲ, ಅವರ ನಿರ್ಣಯಗಳನ್ನ ಅಥವಾ ಅವರ ನಿರ್ಧಾರಗಳನ್ನ ಬಂಗಾಳದ ಗವರ್ನರ್ ಜನರಲ್ ತಿರಸ್ಕರಿಸಬಹುದಾಗಿತ್ತು. ಅವ್ರ ಮಾತುಗಳನ್ನ ಬಂಗಾಳದ ಗವರ್ನರ್ ಜನರಲ್ ಕೇಳಲೇಬೇಕು ಅಂತ ಏನಿರಲಿಲ್ಲ. ಓಕೆ, ಮತ್ತೊಂದು ಪಾಯಿಂಟ್ ಏನಂದ್ರೆ, ಬಂಗಾಳದ ಗವರ್ನರ್ ಜನರಲ್ ಇಲ್ಲದಿದ್ದಾಗ ಗವರ್ನರ್ ಜನರಲ್ಗೆ ಹಂಗಾಮಿ ಗವರ್ನರ್ ಜನರಲ್ನ ತಾನೇ ನೇಮಿಸುವ ಅವಕಾಶನ ಈ ಕಾಯ್ದೆ ಕೊಡ್ತು. ಅಂದ್ರೆ ಗವರ್ನರ್ ಜನರಲ್ ಇಲ್ಲದಿದ್ದಾಗ ಅಥವಾ ಹುದ್ದೆ ಖಾಲಿಯಾದಾಗ ತಮ್ಮ ಅಧಿಕಾರವನ್ನ ನಿರ್ವಹಿಸಲು ಒಬ್ಬರನ್ನ ತಾತ್ಕಾಲಿಕವಾಗಿ ಬಂಗಾಳದ ಗವರ್ನರ್ ಜನರಲ್ಲೇ ನೇಮಿಸಬಹುದಾಗಿತ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಬೋರ್ಡ್ ಆಫ್ ಕಂಟ್ರೋಲ್ ಸದಸ್ಯರ ಮತ್ತು ಕಾರ್ಯಕಾರಿ ಮಂಡಳಿ ಸದಸ್ಯರ ವೇತನವನ್ನ ಇನ್ನು ಮುಂದೆ ಭಾರತೀಯರು ಪಾವತಿಸಿದ ಕಂದಾಯದಿಂದಲೇ ಪಡೆಯುವಂತೆ ಮಾಡಿತು. ನಾವು ಹಿಂದಿನ ವಿಡಿಯೋಲಿ ನೋಡಿದ್ವಿ, ಬೋರ್ಡ್ ಆಫ್ ಕಂಟ್ರೋಲ್ನ 6 ಸದಸ್ಯರು ಮತ್ತು ಕಾರ್ಯಕಾರಿ ಮಂಡಳಿಯ 4 ಜನ ಸದಸ್ಯರು ಇದ್ರಲ್ಲ, ಇವರಿಗೆ ಭಾರತೀಯರು ಕಟ್ತಾ ಇದ್ದಂತಹ ಕಂದಾಯದಲ್ಲೇ ಸ್ಯಾಲರಿನ ಕೊಡಬೇಕು ಅಂತ ಈ ಕಾಯ್ದೆ ಹೇಳ್ತು. ಹಾಗೂ ಇದು 1919ರವರೆಗೆ ಮುಂದುವರೆಯಿತು. ಸುಪ್ರೀಂ ಕೋರ್ಟ್ನ ಅಧೀನ ನ್ಯಾಯಾಧೀಶರ ಸಂಖ್ಯೆಯನ್ನ 3ರಿಂದ 2ಕ್ಕೆ ಇಳಿಸಿತು. ನೋಡಿ, ನಾವು ವಿಡಿಯೋ 1 ನೋಡಿದ್ವಿ. 1774ರಲ್ಲಿ ಕೋಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ಸ್ಥಾಪನೆ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ಒಬ್ರು ಮುಖ್ಯ ನ್ಯಾಯಾಧೀಶರನ್ನ ಮತ್ತು 3 ಜನ ನ್ಯಾಯಾಧೀಶರನ್ನು ಕೂಡ ನೇಮಕ ಮಾಡಿದ್ರು. ಆದ್ರೆ ಈ ಕಾಯ್ದೆ ನ್ಯಾಯಾಧೀಶರ ಸಂಖ್ಯೆಯನ್ನ 3ರಿಂದ 2ಕ್ಕೆ ಇಳಿಸಿತು.
ಓಕೆ, ಅರ್ಥ ಆಗಿದೆ ಅನ್ಕೊಂಡು ಮುಂದೆ ಹೋಗ್ತೀನಿ. ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳು ಬ್ರಿಟನ್ ಸರ್ಕಾರದ ಅನುಮತಿ ಇಲ್ಲದೆ ಇಂಗ್ಲೆಂಡ್ಗೆ ಹೋಗುವಂತಿರಲಿಲ್ಲ. ಹಾಗೇನಾದ್ರೂ ಹೋದ್ರೆ ಅದನ್ನ ಬ್ರಿಟಿಷ್ ಗವರ್ನಮೆಂಟ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಕನ್ಸಿಡರ್ ಮಾಡ್ತಾ ಇದ್ರು. ಹೀಗೆ ಬ್ರಿಟಿಷ್ ಗವರ್ನಮೆಂಟ್ ಈಸ್ಟ್ ಇಂಡಿಯಾ ಕಂಪನಿ ಅಧಿಕಾರಿಗಳನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟಿಷ್ ಸರ್ಕಾರಕ್ಕೆ ವಾರ್ಷಿಕವಾಗಿ 5 ಲಕ್ಷ ಪೌಂಡ್ಗಳನ್ನು ಪಾವತಿಸುವಂತೆ ಈ ಕಾಯ್ದೆ ಮುಖಾಂತರ ಕೇಳಲಾಯಿತು. ನೋಡಿ, ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದಲ್ಲಿ ತುಂಬಾ ಲಾಭ ಆಗ್ತಾ ಇತ್ತು. ಇದರಿಂದ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ವರ್ಷಕ್ಕೊಮ್ಮೆ 5 ಲಕ್ಷ ಪೌಂಡ್, ಅಂದ್ರೆ ಆಗಿನ ಕಾಲಕ್ಕೆ ಅಂದಾಜು 40ರಿಂದ 45 ಕೋಟಿ ಇರಬಹುದು, 40ರಿಂದ 45 ಕೋಟಿ ರೂಪಾಯಿ ಇರಬಹುದು. ಸೊ ಬ್ರಿಟಿಷ್ ಸರ್ಕಾರ ಈಸ್ಟ್ ಇಂಡಿಯಾ ಕಂಪನಿಗೆ ವರ್ಷಕ್ಕೊಮ್ಮೆ 5 ಲಕ್ಷ ಪೌಂಡ್ನ ನಮಗೆ ನೀವು ಕೊಡಬೇಕು ಅಂತ ಈ ಕಾಯ್ದೆ ಮುಖಾಂತರ ಕೇಳ್ತು. ಓಕೆ, ಇಷ್ಟು ಕೂಡ 1793ರ ಚಾರ್ಟರ್ ಕಾಯ್ದೆಯ ಮುಖ್ಯ ಅಂಶಗಳಾಗಿದ್ವು. ಇಷ್ಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ನೆಕ್ಸ್ಟ್ ಕಾಯ್ದೆ ಆದಂತಹ 1813ರ ಚಾರ್ಟರ್ ಕಾಯ್ದೆನ ನೋಡೋಣ. ನೋಡಿ, ಈ ಕಾಯ್ದೆಲೂ ಕೂಡ ಅಂದ್ರೆ 1813ರ ಚಾರ್ಟರ್ ಕಾಯ್ದೆಲೂ ಕೂಡ ಈಸ್ಟ್ ಇಂಡಿಯಾ ಕಂಪನಿಗೆ ಮತ್ತೆ 20 ವರ್ಷಗಳ ಕಾಲ ವ್ಯಾಪಾರ ಚಟುವಟಿಕೆಗಳನ್ನು ಮುಂದುವರಿಸಿ ಅಂತ ಬ್ರಿಟನ್ ಸರ್ಕಾರ ಅನುಮತಿ ಕೊಡ್ತು. ಆದ್ರೆ ಸ್ವಲ್ಪ ಬದಲಾವಣೆ ಮಾಡ್ತು. ಏನ್ ಬದಲಾವಣೆ ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾ ಇದ್ದಂತಹ ಚಹಾದ ವ್ಯಾಪಾರ ಮತ್ತು ಚೀನಾ ದೇಶದೊಂದಿಗಿನ ವ್ಯಾಪಾರನ ಹೊರತುಪಡಿಸಿ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನ ಕೊನೆಗೊಳಿಸಿತು. ಅಂದ್ರೆ ಏನು, ಈ ಕಾಯ್ದೆ ಬರೋ ಮುಂಚೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿನೇ ವ್ಯಾಪಾರ ಮಾಡ್ತಾ ಇತ್ತು, ಬೇರೆ ಯಾರಿಗೂ ಅವಕಾಶ ಇರಲಿಲ್ಲ ವ್ಯಾಪಾರ ಮಾಡೋಕೆ. ಆದ್ರೆ ಈ 1813ರ ಚಾರ್ಟರ್ ಕಾಯ್ದೆ ಬ್ರಿಟಿಷ್ ವ್ಯಾಪಾರಿಗಳಿಗೂ ಕೂಡ ಭಾರತೀಯ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡಿ ವ್ಯಾಪಾರ ಮಾಡೋಕೆ ಪರ್ಮಿಷನ್ ಕೊಡ್ತು. ಈ ಕಾಯ್ದೆ ಬ್ರಿಟಿಷ್ ವ್ಯಾಪಾರಿಗಳಿಗೂ ಕೂಡ ಭಾರತೀಯ ಮಾರುಕಟ್ಟೆಗಳಿಗೆ ಪ್ರವೇಶ ಮಾಡಿ ವ್ಯಾಪಾರ ಮಾಡೋಕೆ ಪರ್ಮಿಷನ್ ಕೊಡ್ತು. ಬ್ರಿಟಿಷ್ ವ್ಯಾಪಾರಿಗಳು ಕೂಡ ಬಂದು ಭಾರತದಲ್ಲಿ ವ್ಯಾಪಾರ ಮಾಡೋ ತರ ಕಾನೂನು ಬಂತು. ಅಲ್ಲಿಗೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಕೊನೆಗೊಂಡಿತು. ಓಕೆ, ಆದ್ರೆ ಚಹಾದ ವ್ಯಾಪಾರ ಮತ್ತು ಚೀನಾ ದೇಶದೊಂದಿಗಿನ ವ್ಯಾಪಾರ ಈಸ್ಟ್ ಇಂಡಿಯಾ ಕಂಪನಿಯ ಕಂಟ್ರೋಲ್ ಅಲ್ಲೇ ಇತ್ತು. ಇದರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೊರತುಪಡಿಸಿ ಯಾರು ಇನ್ವಾಲ್ವ್ ಆಗಬಾರ್ದಿತ್ತು. ಓಕೆ, ಇಷ್ಟು ಅರ್ಥ ಆಗಿದೆ ಅನ್ಕೊಂಡು ಮುಂದೆ ಹೋಗ್ತೀನಿ. ಕ್ರೈಸ್ತ ಧರ್ಮ ಪ್ರಚಾರಕರಿಗೆ ಭಾರತಕ್ಕೆ ಬಂದು ಧರ್ಮ ಪ್ರಚಾರ ಮಾಡಲು ಮತ್ತು ಶೈಕ್ಷಣಿಕ ಸಂಸ್ಥೆಗಳನ್ನು ಸ್ಥಾಪಿಸಲು ಈ ಕಾಯ್ದೆ ಅಂದ್ರೆ 1813ರ ಚಾರ್ಟರ್ ಕಾಯ್ದೆ ಅನುಮತಿ ನೀಡಿತು. ಇದರಿಂದಾಗಿ ಅಂದ್ರೆ ಕ್ರೈಸ್ತ ಮಿಷನರಿಗಳ ಪ್ರವೇಶದಿಂದ ಏಕಾಏಕಿ ಆಂಗ್ಲ ಶಿಕ್ಷಣ ಡೆವಲಪ್ ಆಯಿತು. ಧರ್ಮ ಪ್ರಚಾರ ಮಾಡ್ತಾ ಇದ್ದಿದ್ರಿಂದ ಮುದ್ರಣ ಮಾಧ್ಯಮಗಳು ವೃದ್ಧಿ ಆಯಿತು. ಓಕೆ, ನೆಕ್ಸ್ಟ್ ನೋಡಿ, ಈ ಕಾಯ್ದೆ ಅಂದ್ರೆ 1813ರ ಚಾರ್ಟರ್ ಕಾಯ್ದೆ ಭಾರತದಲ್ಲಿ ಪಾಶ್ಚಿಮಾತ್ಯ ವಿಜ್ಞಾನ, ಶಿಕ್ಷಣ ಮತ್ತು ಸಾಹಿತ್ಯಗಳನ್ನು ಪ್ರೋತ್ಸಾಹಿಸಲು ವರ್ಷಕ್ಕೆ 1 ಲಕ್ಷ ರೂಗಳನ್ನು ಮೀಸಲಿಟ್ಟಿತು. ಓಕೆ, ವೆರಿ ಇಂಪಾರ್ಟೆಂಟ್. ಇದು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡಿದ ಮೊದಲ ಹೆಜ್ಜೆ ಅಂತಾನೆ ಹೇಳ್ಬೋದು. ಓಕೆ, ನೆಕ್ಸ್ಟ್ ಪಾಯಿಂಟ್. ಬಂಗಾಳದ ಗವರ್ನರ್ ಜನರಲ್ ಮತ್ತು ಕಮಾಂಡರ್ ಇನ್ ಚೀಫ್ ರನ್ನ ನೇಮಕ ಮಾಡುವಂತಹ ಹಕ್ಕನ್ನ ಈ 1813ರ ಚಾರ್ಟರ್ ಕಾಯ್ದೆ ಬ್ರಿಟಿಷ್ ದೊರೆಗೆ ನೀಡಿತು. ಅಂದ್ರೆ ಏನು, ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಬ್ರಿಟಿಷ್ ದೊರೆಯ ನಿಯಂತ್ರಣ ಹೆಚ್ಚಾಯಿತು. ಓಕೆ, ನೆಕ್ಸ್ಟ್ ನೋಡಿ, ಭಾರತಕ್ಕೆ ಕಳುಹಿಸುವ ಬ್ರಿಟಿಷ್ ಪಡೆಗಳ ಸಂಖ್ಯೆ 21,000ಕ್ಕೆ ನಿಗದಿಯಾಯಿತು. ಅಂದ್ರೆ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ತಾ ಇದ್ದಂತಹ ಆಡಳಿತದ ಭದ್ರತೆಗೆ 21,000 ಜನ ಬ್ರಿಟಿಷ್ ಪಡೆಯಲ್ಲಿ ಇರಬೇಕಾಯಿತು. ಈಸ್ಟ್ ಇಂಡಿಯಾ ಕಂಪನಿಯ ಷೇರುದಾರರಿಗೆ ಕಂಪನಿ ಆದಾಯದ 10.5% ಭಾಗವನ್ನ ನಿಗದಿಪಡಿಸಲಾಯಿತು. ಇದರಿಂದ ಈಸ್ಟ್ ಇಂಡಿಯಾ ಕಂಪನಿ ಮೇಲೆ ಯಾರ್ಯಾರು ಶೇರ್ ಹೋಲ್ಡರ್ಸ್ ಇದ್ರು ಅವರಿಗೆ ಸ್ವಲ್ಪ ಟೆನ್ಷನ್ ಕಡಿಮೆ ಆಯಿತು. ಈ ಕಾಯ್ದೆ ಮೂಲಕ ಫಿಕ್ಸ್ಡ್ ಪ್ರಾಫಿಟ್ ಅವರಿಗೆ ಬರೋಕೆ ಸ್ಟಾರ್ಟ್ ಆಯಿತು. ಓಕೆ, ಇಷ್ಟು ಕೂಡ 1813ರ ಚಾರ್ಟರ್ ಕಾಯ್ದೆಯ ಮುಖ್ಯ ಅಂಶಗಳಾಗಿದ್ವು. ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದಿನ ಕಾಯ್ದೆಗೆ ಹೋಗ್ತೀನಿ. ಅದೇ 1833ರ ಚಾರ್ಟರ್ ಕಾಯ್ದೆ. ಈ ಒಂದು 1833ರ ಚಾರ್ಟರ್ ಕಾಯ್ದೆ ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತಾನೆ ಹೇಳಬಹುದು. ಏಕೆ ಅಂತ ಈ ಕಾಯ್ದೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಓಕೆ, ನೋಡಿ, ಈ 1833ರ ಚಾರ್ಟರ್ ಕಾಯ್ದೆ ಕೂಡ 20 ವರ್ಷಗಳವರೆಗೆ ಈಸ್ಟ್ ಇಂಡಿಯಾ ಕಂಪನಿಗೆ ಭಾರತದ ವ್ಯಾಪಾರ ಮತ್ತು ಆಡಳಿತ ನಡೆಸುವ ಅಧಿಕಾರವನ್ನು ನೀಡಿತು. ಆದರೆ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯ ಅಂತ ಏನಿತ್ತು ಅದನ್ನ ಸಂಪೂರ್ಣವಾಗಿ ಈ ಕಾಯ್ದೆ ರದ್ದುಪಡಿಸಿತು. ನಾವು ಹಿಂದಿನ 1813ರ ಚಾರ್ಟರ್ ಕಾಯ್ದೆಯಲ್ಲಿ ನೋಡಿದ್ವಿ, ಈಸ್ಟ್ ಇಂಡಿಯಾ ಕಂಪನಿ ಓನ್ಲಿ ಚೀನಾ ದೇಶದೊಂದಿಗಿನ ವ್ಯಾಪಾರದಲ್ಲಿ ಮತ್ತು ಚಹಾದ ವ್ಯಾಪಾರದಲ್ಲಿ ಮಾತ್ರ ವ್ಯಾಪಾರ ಏಕಸ್ವಾಮ್ಯ ಹೊಂದಿತ್ತು. ಆದರೆ ಈ 1833ರ ಚಾರ್ಟರ್ ಕಾಯ್ದೆ ಪ್ರಕಾರ ಈಸ್ಟ್ ಇಂಡಿಯಾ ಕಂಪನಿ ಚೀನಾ ದೇಶದೊಂದಿಗಿನ ವ್ಯಾಪಾರವನ್ನ ಮತ್ತು ಚಹಾದ ವ್ಯಾಪಾರವನ್ನ ಒಳಗೊಂಡಂತೆ ಸಂಪೂರ್ಣವಾಗಿ ವ್ಯಾಪಾರ ಏಕಸ್ವಾಮ್ಯವನ್ನ ಈ ಕಾಯ್ದೆ ರದ್ದುಪಡಿಸಿತು. ಮತ್ತು ಈಸ್ಟ್ ಇಂಡಿಯಾ ಕಂಪನಿಯು ಬ್ರಿಟನ್ ದೊರೆಯ ಅಧೀನದಲ್ಲಿ ಕೆಲಸ ನಿರ್ವಹಿಸುವಂತಹ ಅಂಗವಾಯಿತು. ಇದರ ಜೊತೆಗೆ ಬ್ರಿಟಿಷ್ ಪ್ರಜೆಗಳಿಗೆಲ್ಲ ಸಮಾನ ವ್ಯಾಪಾರ ಮಾಡುವ ಅವಕಾಶನ ಈ ಕಾಯ್ದೆ ಮಾಡಿಕೊಡ್ತು. ಓಕೆ, ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಈ ಕಾಯ್ದೆ ಪ್ರಕಾರ ಬಂಗಾಳದ ಗವರ್ನರ್ ಜನರಲ್ನನ್ನ ಭಾರತದ ಗವರ್ನರ್ ಜನರಲ್ ಆಗಿ ನಾಮಕರಣ ಮಾಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್.
ಅಂದ್ರೆ ಏನು? 1833ರ ಚಾರ್ಟರ್ ಕಾಯ್ದೆ ಜಾರಿಗೆ ಬರೋ ಮುಂಚೆ ಇದ್ದಂತಹ ಬಂಗಾಳದ ಗವರ್ನರ್ ಜನರಲ್ ಪೊಸಿಷನ್ನ ಈ 1833ರ ಚಾರ್ಟರ್ ಕಾಯ್ದೆ ಮುಖಾಂತರ ಭಾರತದ ಗವರ್ನರ್ ಜನರಲ್ ಎಂದು ಹೆಸರನ್ನ ಚೇಂಜ್ ಮಾಡಿದ್ರು. ಸೊ ಇದರಿಂದಾಗಿ ಇಡೀ ಭಾರತವನ್ನ ಒಂದೇ ಕೇಂದ್ರದಿಂದ ಆಡಳಿತ ಮಾಡುವ ವ್ಯವಸ್ಥೆ ಪ್ರಾರಂಭ ಆಯಿತು. ಓಕೆ, ನೋಡಿ, ಕಾಯ್ದೆಯಿಂದ ಕಾಯ್ದೆಗೆ ಬ್ರಿಟಿಷರ ಮೈಂಡ್ ಸೆಟ್ ಹೇಗೆ ಚೇಂಜ್ ಆಗ್ತಾ ಇದೆ ಅನ್ನೋದನ್ನ ಅಬ್ಸರ್ವ್ ಮಾಡಿ. ಓಕೆ, ಹಾಗೂ ವೆರಿ ವೆರಿ ಇಂಪಾರ್ಟೆಂಟ್, ಭಾರತದ ಮೊದಲ ಗವರ್ನರ್ ಜನರಲ್ ಆಗಿ ವಿಲಿಯಂ ಬೆಂಟಿಕ್ ನನ್ನ ನೇಮಕ ಮಾಡಿದ್ರು. ಈ ಫೋಟೋದಲ್ಲಿ ಇದನ್ನಲ್ಲ, ಇವನೇ ವಿಲಿಯಂ ಬೆಂಟಿಕ್. ಈತನನ್ನ ಭಾರತದ ಮೊಟ್ಟ ಮೊದಲ ಗವರ್ನರ್ ಜನರಲ್ ಆಗಿ ನೇಮಕ ಮಾಡಿದ್ರು. ಓಕೆ, ನೆಕ್ಸ್ಟ್ ನೋಡೋಣ. ಇಡೀ ದೇಶಕ್ಕೆಲ್ಲ ಏಕರೂಪ ಕಾನೂನು ಹಾಗೂ ಆಯವ್ಯಯ ರೂಪಿಸುವ ಅಧಿಕಾರನ ಗವರ್ನರ್ ಜನರಲ್ ಮಂಡಳಿಗೆ ನೀಡಲಾಯಿತು. ಅಂದ್ರೆ ಏನು? ಭಾರತದೆಲ್ಲೆಡೆ ಒಂದೇ ಕಾನೂನು ಹಾಗೂ ಒಂದೇ ಹಣಕಾಸು ವ್ಯವಸ್ಥೆಯನ್ನು ರೂಪಿಸುವ ಅಧಿಕಾರನ ಗವರ್ನರ್ ಜನರಲ್ನ ಕಾರ್ಯಕಾರಿ ಮಂಡಳಿಗೆ ನೀಡಲಾಯಿತು. ಹಾಗೂ ಆ ಕಾರ್ಯಕಾರಿ ಮಂಡಳಿಗೆ ಒಬ್ಬ ಕಾನೂನು ಸದಸ್ಯನನ್ನ ನೇಮಕ ಮಾಡಲಾಯಿತು. ಅವನೇ ಥಾಮಸ್ ಮೆಕಾಲೆ. ಓಕೆ, ಕಾರ್ಯಕಾರಿ ಮಂಡಳಿ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್ಗೆ ಮೊದಲ ಕಾನೂನು ಸದಸ್ಯನಾಗಿ ಥಾಮಸ್ ಮೆಕಾಲೆ ನೇಮಕ ಆಗ್ತಾನೆ. ಈ ಫೋಟೋದಲ್ಲಿ ಇದನ್ನಲ್ಲ, ಇವನೇ ಥಾಮಸ್ ಮೆಕಾಲೆ. ಇವೆಲ್ಲ ವಿಕಿಪೀಡಿಯಲ್ಲಿ ಇದ್ದಂತಹ ಫೋಟೋಸ್ ಅಷ್ಟೇ. ಈ ಥಾಮಸ್ ಮೆಕಾಲೆ ಅಧ್ಯಕ್ಷತೆಯಲ್ಲಿ ಕಾನೂನು ಆಯೋಗ ಅಂದ್ರೆ ಲಾ ಕಮಿಷನ್ ಅನ್ನ ರಚನೆ ಮಾಡ್ತಾರೆ. ಫೈನಲಿ ಈ ಥಾಮಸ್ ಮೆಕಾಲೆ ಅಧ್ಯಕ್ಷತೆಯ ಕಾನೂನು ಆಯೋಗ ಭಾರತದ ದಂಡ ಸಂಹಿತೆ ಇಂಡಿಯನ್ ಪೀನಲ್ ಕೋಡ್ ಅನ್ನ ರಚಿಸುತ್ತೆ. ಈ ಭಾರತದ ದಂಡ ಸಂಹಿತೆ 1860ರಲ್ಲಿ ಜಾರಿಗೆ ಬರುತ್ತೆ. ಓಕೆ, ಇಷ್ಟು ಅರ್ಥ ಆಗಿದೆ ಅಂತ ಅನ್ಕೊಂಡು ಮುಂದೆ ಹೋಗ್ತೀನಿ. ನೋಡಿ, 1833ರ ಚಾರ್ಟರ್ ಕಾಯ್ದೆಯ ಪ್ರಕಾರ ಮೊದಲ ಬಾರಿಗೆ ಗವರ್ನರ್ ಜನರಲ್ ಕಚೇರಿಯನ್ನ ಭಾರತ ಸರ್ಕಾರ ಎಂದು ಮರುನಾಮಕರಣ ಮಾಡಲಾಯಿತು. ವೆರಿ ವೆರಿ ಇಂಪಾರ್ಟೆಂಟ್, ಗವರ್ನರ್ ಜನರಲ್ ಕಚೇರಿಯನ್ನ ಭಾರತ ಸರ್ಕಾರ ಎಂದು ಮತ್ತು ಕೌನ್ಸಿಲ್ ಅನ್ನ ಇಂಡಿಯಾ ಕೌನ್ಸಿಲ್ ಎಂದು ಮರುನಾಮಕರಣ ಮಾಡಲಾಯಿತು. ಓಕೆ, ಜಾತಿ, ಮತ, ಸ್ಥಳ ಮತ್ತು ವರ್ಣದ ಆಧಾರದ ಮೇಲೆ ಭಾರತೀಯರಿಗೆ ಹುದ್ದೆಗಳನ್ನು ನೀಡುವ ನೀತಿಯನ್ನು ರದ್ದುಪಡಿಸಿದ ಈ 1833ರ ಚಾರ್ಟರ್ ಕಾಯ್ದೆ ಎಲ್ಲಾ ಭಾರತೀಯರನ್ನ ಸಮಾನವಾಗಿ ಕಂಡಿತು. ಓಕೆ, ಮುಖ್ಯವಾದದ್ದು ಏನಂದ್ರೆ ಗುಲಾಮಗಿರಿಯನ್ನ ತೊಡೆದು ಹಾಕಿತು. ನೋಡಿ, ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದಾಗೆ 1833ರ ಈ ಚಾರ್ಟರ್ ಕಾಯ್ದೆ ಭಾರತದ ಸಂವಿಧಾನಾತ್ಮಕ ಇತಿಹಾಸದಲ್ಲೇ ಒಂದು ಮೈಲಿಗಲ್ಲು ಅಂತ ಹೇಳಿದ್ದೆ. ಯಾವುದೇ ಒಂದು ಭೇದ ಭಾವ ಇಲ್ಲದೆ ಈ ಕಾಯ್ದೆ ಎಲ್ಲಾ ಭಾರತೀಯರನ್ನ ಸಮಾನವಾಗಿ ಕಾಣುವುದರ ಮೂಲಕ ಗುಲಾಮಗಿರಿ ಪದ್ಧತಿಯನ್ನ ತೊಡೆದು ಹಾಕಿತು. ಓಕೆ, ಹಾಗೆಯೇ ಆಗ್ರಾ ಮತ್ತು ಪಶ್ಚಿಮ ಪ್ರಾಂತ್ಯಗಳನ್ನೂ ಒಳಗೊಂಡಂತೆ ವಾಯುವ್ಯ ಪ್ರಾಂತ್ಯವನ್ನ ರಚಿಸಲಾಯಿತು. ಅಂದ್ರೆ ಮೊದಲು ಇದ್ದಂತಹ ಆಗ್ರಾ ಮತ್ತು ಪಶ್ಚಿಮ ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ವಾಯುವ್ಯ ಪ್ರಾಂತ್ಯ ನಾರ್ತ್ ವೆಸ್ಟರ್ನ್ ಪ್ರಾವಿನ್ಸ್ ಅಂತ ಹೊಸದಾಗಿ ರಚನೆ ಮಾಡಿದ್ರು. ಸೊ ಇಷ್ಟು ಕೂಡ 1833ರ ಚಾರ್ಟರ್ ಕಾಯ್ದೆಯ ಮುಖ್ಯವಾದಂತಹ ಅಂಶಗಳು. ಇಷ್ಟನ್ನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ ಕೊನೆಯ ಚಾರ್ಟರ್ ಕಾಯ್ದೆ ಆದಂತಹ 1853ರ ಚಾರ್ಟರ್ ಕಾಯ್ದೆನ ನೋಡೋಣ. 1853ರ ಚಾರ್ಟರ್ ಕಾಯ್ದೆ ಜಾರಿಗೆ ಬಂದಾಗ ಭಾರತದ ಗವರ್ನರ್ ಜನರಲ್ ಆಗಿ ಡಾಲೌಸಿ ಕೆಲಸ ಮಾಡ್ತಾ ಇರ್ತಾನೆ. ನೋಡಿ, ಈತನೇ ಡಾಲೌಸಿ. ಈ ಕಾಯ್ದೆ 1853ರ ಚಾರ್ಟರ್ ಕಾಯ್ದೆಯ ವಿಶೇಷ ಏನಂದ್ರೆ ಈ ಕಾಯ್ದೆಗೆ ಕಾಲಾವಧಿ ನಿಗದಿ ಮಾಡಲಿಲ್ಲ. ಅಂದ್ರೆ ಬ್ರಿಟನ್ ದೊರೆ ಇಚ್ಛಿಸಿದಾಗ ಈಸ್ಟ್ ಇಂಡಿಯಾ ಕಂಪನಿಯ ಆಡಳಿತವನ್ನು ವಹಿಸಿಕೊಳ್ಳಲು ಈ ಕಾಯ್ದೆ ಅವಕಾಶ ಮಾಡಿಕೊಡ್ತು. ಹಿಂದಿನ ಚಾರ್ಟರ್ ಕಾಯ್ದೆಗಳಲ್ಲಿ ಹೇಗಿತ್ತು? ಸಂಪೂರ್ಣವಾಗಿ 20 ವರ್ಷಗಳ ಕಾಲ ಈಸ್ಟ್ ಇಂಡಿಯಾ ಕಂಪನಿಗೆ ವ್ಯಾಪಾರ ಮತ್ತು ಆಡಳಿತ ಮಾಡೋಕೆ ಪರ್ಮಿಷನ್ ಕೊಡ್ತಾ ಇದ್ರು. ಆದ್ರೆ 1853ರ ಚಾರ್ಟರ್ ಕಾಯ್ದೆ ಪ್ರಕಾರ ಬ್ರಿಟನ್ ದೊರೆ ಇಚ್ಛಿಸಿದಾಗ ಈಸ್ಟ್ ಇಂಡಿಯಾ ಕಂಪನಿಯು ತನ್ನ ಆಡಳಿತವನ್ನು ಬಿಟ್ಟುಕೊಡಬೇಕಾದಂತಹ ಪರಿಸ್ಥಿತಿ ಬಂದಿತ್ತು. ಓಕೆ, ನೋಡಿ, ಹಾಗೆ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳ ಸಂಖ್ಯೆಯನ್ನ 24ರಿಂದ 18ಕ್ಕೆ ಇಳಿಸಲಾಯಿತು. ನಾವು ವಿಡಿಯೋ 1 ರೆಗ್ಯುಲೇಟಿಂಗ್ ಕಾಯ್ದೆಯಲ್ಲೇ ನೋಡಿದ್ವಿ. ಇಂಗ್ಲೆಂಡ್ ನಲ್ಲಿರುವ ಕೋರ್ಟ್ ಆಫ್ ಡೈರೆಕ್ಟರ್ಸ್ಗಳು ಈಸ್ಟ್ ಇಂಡಿಯಾ ಕಂಪನಿನ ಕಂಟ್ರೋಲ್ ಮಾಡ್ತಾ ಇತ್ತು ಅಂತ. ಈ 1853ರ ಚಾರ್ಟರ್ ಕಾಯ್ದೆ 24 ಜನ ಇದ್ದಂತಹ ಕೋರ್ಟ್ ಆಫ್ ಡೈರೆಕ್ಟರ್ಸ್ನ 18ಕ್ಕೆ ಇಳಿಕೆ ಮಾಡಿತು. ಮತ್ತು ಆ 18 ಸದಸ್ಯರಲ್ಲಿ 6 ಮಂದಿ ಸದಸ್ಯರು ಬ್ರಿಟನ್ ದೊರೆಯಿಂದನೇ ನೇಮಕ ಆಗ್ತಾ ಇದ್ರು. ಇದರಿಂದ ಕಂಪನಿಯ ಮೇಲೆ ಬ್ರಿಟನ್ ದೊರೆಯ ಪ್ರಭಾವ ಹೆಚ್ಚಿತು. ಓಕೆ, ನೆಕ್ಸ್ಟ್ ನೋಡೋಣ. ಶಾಸನಾಂಗ ಮತ್ತು ಕಾರ್ಯಾಂಗ ವಿಭಜನೆ ವೆರಿ ವೆರಿ ಇಂಪಾರ್ಟೆಂಟ್. ಏನಿದು? ನೋಡಿ, 1853ರ ಮುಂಚೆ ಗವರ್ನರ್ ಜನರಲ್ಗೆ ಸಲಹೆ ಮತ್ತು ಸಹಕಾರ ನೀಡಲು ಕಾರ್ಯಕಾರಿ ಮಂಡಳಿ ಇತ್ತು. ಓಕೆ, ಈ ಮಂಡಳಿ ಕಾರ್ಯಾಂಗದ ಕೆಲಸನೂ ಮಾಡ್ತಾ ಇತ್ತು ಮತ್ತು ಶಾಸನಾಂಗದ ಕೆಲಸನೂ ಮಾಡ್ತಾ ಇತ್ತು. ಆದರೆ 1853ರ ಚಾರ್ಟರ್ ಕಾಯ್ದೆ ಮೂಲಕ ಕಾರ್ಯಕಾರಿ ಮಂಡಳಿಯನ್ನ 2 ವಿಭಾಗಗಳಾಗಿ ವಿಭಜಿಸಲಾಯಿತು. ಅದು ಯಾವುವು ಅಂತ ನೋಡೋದಾದ್ರೆ ಮೊದಲನೆಯದು ಕಾರ್ಯಾಂಗ ಅಂದ್ರೆ ಎಕ್ಸಿಕ್ಯೂಟಿವ್ ಕೌನ್ಸಿಲ್, ಇನ್ನೊಂದು ಶಾಸನಾಂಗ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಈ ಕಾರ್ಯಾಂಗ ದಿನನಿತ್ಯದ ಆಡಳಿತ ಕಾರ್ಯನ ನೋಡ್ಕೊತಿದ್ರೆ ಶಾಸನಾಂಗ ಕಾನೂನು ರಚನೆ ಕಾರ್ಯನ ಮಾಡ್ತಾ ಇತ್ತು. ಓಕೆ, ಈ ಶಾಸನಾಂಗನ ವಿಸ್ತರಣೆ ಮಾಡಿ 12 ಜನ ಹೊಸ ಸದಸ್ಯರನ್ನ ಸೇರ್ಪಡೆ ಮಾಡಿದ್ರು. ಅದು ಯಾರು ಅಂದ್ರೆ ನೋಡಿ, ಒಬ್ಬರು ಗವರ್ನರ್ ಜನರಲ್, ಒಬ್ರು
ಕಮಾಂಡರ್ ಇನ್ ಚೀಫ್, 4 ಜನ ಕಾರ್ಯಕಾರಿ ಮಂಡಳಿಯಲ್ಲಿ ಇದ್ದಂತಹ ಸದಸ್ಯರು, ಕಲ್ಕತ್ತಾದ ಸುಪ್ರೀಂ ಕೋರ್ಟ್ನ ಒಬ್ಬರು ಮುಖ್ಯ ನ್ಯಾಯಮೂರ್ತಿ ಮತ್ತು ಇನ್ನೊಬ್ರು ನ್ಯಾಯಮೂರ್ತಿ, 4 ಪ್ರಾಂತ್ಯಗಳಾದ ಬಂಗಾಳ, ಬಾಂಬೆ, ಮದ್ರಾಸ್ ಮತ್ತು ವಾಯುವ್ಯ ಪ್ರಾಂತ್ಯಗಳಿಂದ ತಲಾ ಒಬ್ಬ ಪ್ರತಿನಿಧಿ. ಇಷ್ಟೂ ಜನ ಸೇರಿಸಿ 12 ಸದಸ್ಯರು ಇರುವಂತಹ ಶಾಸನಾಂಗನ ರಚನೆ ಮಾಡ್ತಾರೆ. ಆದರೆ ಇವ್ರು ಯಾರೂ ಕೂಡ ನಿಜವಾದ ಜನಪ್ರತಿನಿಧಿಗಳಲ್ಲ, ಎಲ್ಲರೂ ಕಂಪನಿಯ ಅಧಿಕಾರಿಗಳೇ ಆಗಿದ್ರು. ಸೊ ಇದರ ಮುಖಾಂತರ 1853ರಲ್ಲಿ ಆಡಳಿತ ಮತ್ತು ಕಾನೂನು ರಚನೆಗೆ ಪ್ರತ್ಯೇಕ ವ್ಯವಸ್ಥೆ ಮಾಡಲಾಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಸಿವಿಲ್ ಸರ್ವಿಸ್ ನೇಮಕಾತಿ ವೆರಿ ಇಂಪಾರ್ಟೆಂಟ್. ನೋಡಿ, 1853ರವರೆಗೆ ಹೇಗಿತ್ತು ಅಂದ್ರೆ, ಈಸ್ಟ್ ಇಂಡಿಯಾ ಕಂಪನಿಯ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇದ್ರಲ್ಲ, ಇವರ ಶಿಫಾರಸಿನಿಂದ ಮಾತ್ರ ಸಿವಿಲ್ ಸರ್ವಿಸ್ ಅಧಿಕಾರಿಗಳನ್ನ ನೇಮಕ ಮಾಡ್ತಾ ಇದ್ರು. ಆದರೆ 1853ರ ಚಾರ್ಟರ್ ಕಾಯ್ದೆ ಬಂದ ನಂತರ ಮೊಟ್ಟ ಮೊದಲ ಬಾರಿಗೆ ಮುಕ್ತ ಸ್ಪರ್ಧಾತ್ಮಕ ಪರೀಕ್ಷೆ, ಓಪನ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನ ಮೂಲಕ ನೇಮಕಾತಿನ ಪ್ರಾರಂಭ ಮಾಡಿದ್ರು. ಇದಕ್ಕೆ ಅಂತಾನೆ 1854ರಲ್ಲಿ ಮೆಕಾಲೆ ಸಮಿತಿನ ರಚನೆ ಮಾಡಿದ್ರು ಮತ್ತು 1855ರಲ್ಲಿ ಲಂಡನ್ನಲ್ಲಿ ಮೊದಲ ಸಿವಿಲ್ ಸರ್ವಿಸ್ ಪರೀಕ್ಷೆ ನಡೆಯಿತು. ಓಕೆ, ನೆಕ್ಸ್ಟ್ ನೋಡೋಣ. ಗವರ್ನರ್ ಜನರಲ್ಗೆ ಸಹಾಯ ಮಾಡಲು ಲೆಫ್ಟಿನೆಂಟ್ ಗವರ್ನರ್ ವ್ಯವಸ್ಥೆ. ನೋಡಿ, ವೆರಿ ಇಂಪಾರ್ಟೆಂಟ್. ಏನಿದು ಹಿಂಗಂದ್ರೆ, ನೋಡಿ, ಭಾರತ ತುಂಬಾ ದೊಡ್ಡದಾದ ದೇಶ. ಆದ್ದರಿಂದ ಗವರ್ನರ್ ಜನರಲ್ ಒಬ್ಬನೇ ಎಲ್ಲಾ ಪ್ರಾಂತ್ಯಗಳನ್ನ ನೇರವಾಗಿ ನೋಡಿಕೊಳ್ಳೋಕೆ ಅವನಿಗೂ ಕಷ್ಟ ಆಗ್ತಿತ್ತು. ಆದ್ರಿಂದ 1853ರ ಚಾರ್ಟರ್ ಕಾಯ್ದೆ ಗವರ್ನರ್ ಜನರಲ್ಗೆ ಆಡಳಿತದ ಭಾರನ ಇಳಿಸಲು ಲೆಫ್ಟಿನೆಂಟ್ ಗವರ್ನರ್ನನ್ನ ನೇಮಕ ಮಾಡುವ ವ್ಯವಸ್ಥೆ ಮಾಡುತ್ತೆ. ಇದರಿಂದಾಗಿ ಗವರ್ನರ್ ಜನರಲ್ಗೂ ಸ್ವಲ್ಪ ವರ್ಕ್ ಪ್ರೆಷರ್ ಕಡಿಮೆ ಆಗುತ್ತೆ. ನೋಡಿ, ಒಂದು ದೊಡ್ಡ ಪ್ರಾಂತ್ಯವನ್ನ ಡಿವೈಡ್ ಮಾಡಿ ಆ ಪ್ರಾಂತ್ಯಕ್ಕೆ ಉಪನಾಯಕನಾಗಿ ಲೆಫ್ಟಿನೆಂಟ್ ಗವರ್ನರ್ ಇರಬೇಕು ಅಂತ ಈ 1853ರ ಚಾರ್ಟರ್ ಕಾಯ್ದೆ ಹೇಳುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಒಂದು ಹೆಚ್ಚುವರಿ ಅಧಿಕಾರನ ಈ ಕಾಯ್ದೆ ನೀಡುತ್ತೆ. ಅದು ಏನು ಅಧಿಕಾರ ಅಂದ್ರೆ, ಕೋರ್ಟ್ ಆಫ್ ಡೈರೆಕ್ಟರ್ಸ್ಗೆ ಬೇಕಾದಾಗ ಒಂದು ಹೊಸ ಪ್ರಾಂತ್ಯ ರಚನೆ ಮಾಡಬಹುದಿತ್ತು ಮತ್ತು ಹೊಸದಾದಂತಹ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯ ಕೂಡ ರಚನೆ ಮಾಡೋಕೆ ಈ 1853ರ ಚಾರ್ಟರ್ ಕಾಯ್ದೆ ಅವಕಾಶ ಮಾಡಿಕೊಡ್ತು. ಓಕೆ, ಈ ಒಂದು ಕಾನೂನಿನ ಆಧಾರದ ಮೇಲೆ 1859ರಲ್ಲಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಹೊಸದಾಗಿ ಪಂಜಾಬ್ ಪ್ರಾಂತ್ಯವನ್ನ ಲೆಫ್ಟಿನೆಂಟ್ ಗವರ್ನರ್ ಪ್ರಾಂತ್ಯ ಆಗಿ ರೂಪಿಸಿದ್ರು. ಅಂದ್ರೆ ಪಂಜಾಬ್ಗೆ ಸಪರೇಟ್ ಆಗಿ ಲೆಫ್ಟಿನೆಂಟ್ ಗವರ್ನರ್ನನ್ನ ನೇಮಕ ಮಾಡಿದ್ರು. ಓಕೆ, ಇಷ್ಟು ಕೂಡ 1853ರ ಚಾರ್ಟರ್ ಕಾಯ್ದೆಯ ಮುಖ್ಯ ಅಂಶಗಳಾಗಿರ್ತವೆ. ಇದು ಕೊನೆಯ ಚಾರ್ಟರ್ ಕಾಯ್ದೆ ಆಗಿದ್ದು, ಇದಾದ ನಂತರ ಈಸ್ಟ್ ಇಂಡಿಯಾ ಕಂಪನಿಯ ಆಳ್ವಿಕೆ ಕೊನೆ ಆಗುತ್ತೆ. ಓಕೆ, ಇಲ್ಲಿವರೆಗೂ 4 ಚಾರ್ಟರ್ ಕಾಯ್ದೆಗಳನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ವಿಕ್ಟೋರಿಯಾ ಮಹಾರಾಣಿಯ ಘೋಷಣೆಗಳಲ್ಲಿ ಒಂದಾದಂತಹ 1858ರ ಭಾರತ ಸರ್ಕಾರ ಕಾಯ್ದೆ ಬಗ್ಗೆ ನೋಡೋಣ ಅಂತ ಹೇಳ್ತಾ, ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದಂತಹ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್, ಟೇಕ್ ಕೇರ್.